ಏಕಾಂ ಒಂದು ಹಸುವನ್ನು ತೃಣಪಿಣ್ಯಾಕದಾನೇನ ಹುಲ್ಲು ಹಿಂಡಿ ಮೊದಲಾದವುಗಳ ಕೊಡುವಿಕೆಯಿಂದ ಅರ್ಥಾಂತರ ಲಾಲಸ ಬೇರೆ ಪದಾರ್ಥಗಳಲ್ಲಿ ಆಸಕ್ತಿ ಉಳ್ಳದ್ದನ್ನಾಗಿ ಕೃತ್ವ ಮಾಡಿ ತತಃ ಆ ಜಗಳದಿಂದ ಪ್ರಚ್ಚಾವಯೇತ್ ದೂರ ಕರ್ಕೊಂಡು ಹೋಗಬೇಕು, ಬಿಡಿಸಬೇಕು. ಕ್ರುದ್ಧಾಪಿ ಕೋಪಗೊಂಡಿದ್ದರೂ ಕೂಡ ಅನ್ಯಾಧ್ವನ ಬೇರೆ ದಾರಿಯಿಂದ ವ್ರಜೇತ್ ಹೋಗುತ್ತದೆ. ಕಿಂತು ಸಾವಕಾಶಸ್ಯ ಅರ್ಥಾಂತರ ಕಥನೇನ ಉಭಯೋರಪಿ ವೇದಭಾಗಯೋ ಪ್ರಾಮಾಣ್ಯಮೇವ ರಕ್ಷಣೀಯಂ ಇತಿ ಅತ್ರಾಪಿ ದೃಷ್ಟಾಂತಮಾಹ ಅಂತ. ಹಾಗಾದ್ರೆ ಏನು ಮಾಡಬೇಕು? ಸಾವಕಾಶಸ್ಯ ಅರ್ಥಾಂತರ ಕಥನೇನ, ವೇದದಲ್ಲಿ ಒಂದು ನಿರವಕಾಶ ವೇದ ಅಂತಿರುತ್ತೆ, ಬೇರೆ ಅರ್ಥ ಮಾಡಲಿಕ್ಕೆ ಬರಲ್ಲ. ಸಾವಕಾಶ ಅಂತಿರುತ್ತೆ, ಅದಕ್ಕೆ ಬೇರೆ ಅರ್ಥ ಮಾಡಲಿಕ್ಕೆ ಬರುತ್ತೆ. ನಿರವಕಾಶ ಅಂದರೆ ಬೇರೆ ಅರ್ಥ ಮಾಡಲಿಕ್ಕೆ ಬರಲ್ಲ, ಸಾವಕಾಶ ಅಂದರೆ ಬೇರೆ ಅರ್ಥ ಮಾಡಲಿಕ್ಕೆ ಬರುತ್ತೆ. ಅಂದರೆ ಹೀಗೆ ಸಾವಕಾಶಸ್ಯ ಅರ್ಥಾಂತರ ಕಥನೇನ, ಯಾವುದಕ್ಕೆ ಬೇರೆ ಅರ್ಥ ಹೇಳಲಿಕ್ಕೆ ಬರುತ್ತೋ ಅದಕ್ಕೆ ಬೇರೆ ಅರ್ಥವನ್ನು ಹೇಳುವ ಮೂಲಕ ಉಭಯೋರಪಿ ವೇದಭಾಗಯೋ ಪ್ರಾಮಾಣ್ಯ, ಅಭೇದಬೋಧಕ ವಾಕ್ಯವೂ ಪ್ರಮಾಣ, ಭೇದಬೋಧಕವಾದ ವಾಕ್ಯವೂ ಕೂಡ ಪ್ರಮಾಣ, ಅದನ್ನು ರಕ್ಷಣೆ ಮಾಡಬೇಕು. ಈ ವಿಷಯದಲ್ಲಿ ಇನ್ನೊಂದು ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ. ದೃಷ್ಟಾಂತಮಾಹ ತೃಣಪಿಣ್ಯಾಕೆ ಇತಿ ಅಂತ. ಅರ್ಥಾಂತರ ಲಾಲಸಾಂ ಕೃತ್ವ ಇತಿ ಸಂಬಂಧ ಕೃತ್ವಾಂತರ ಲಾಲಸಾಮ್ ಅಂತಿದೆ, ಕೃತ್ವಾರ್ಥಾಂತರ ಲಾಲಸಾಮ್ ಅಂತ. ಅದೇನೇ ನಮಗೆ ಮಾಡಿಕೊಳ್ಬೇಕು, ಅರ್ಥಾಂತರ ಲಾಲಸಾಂ ಕೃತ್ವ ಎಂಬುದಾಗಿ ಮಾಡಬೇಕು ಅಂತ ಅರ್ಥ. ತತಃ ಅಂತ ಆಮೇಲೆ ಅಲ್ಲಿ ತತಃ ಅಂತಿದೆ, ತತಃ ಪ್ರಚ್ಚಾವಯೇತ್ ಅಂತ. ತತಃ ಅಂದರೆ ವಿರೋಧಾತ್ ಅಂತ ಅರ್ಥ. ಅನ್ಯಾಕೃದ್ಧಾಪಿ ಕೋಪ ತೃಣಾದಿಕಂ ಅಸಹಮಾನಾಪಿ ಇತ್ಯನೇನ ದಾಷ್ಟಾಂತಿಕೇಪಿ ನಿರವಕಾಶತ್ವಂ ಧ್ವನಯತಿ ಅಂತ. ಇಂದು ಇನ್ನೊಂದಿದೆಯಲ್ಲ, ಆ ಹಸು ಎಂಬತಕ್ಕಂಥದ್ದು ಅದು ಕ್ರುದ್ಧಾಪಿ ಕೋಪ ಎಂಬತಕ್ಕಂಥದ್ದಿದೆ. ಅದಕ್ಕೆ ಕೋಪ ಅಂದರೆ ಏನರ್ಥ ಅದಕ್ಕೆ ಹೇಳ್ತಾರೆ, ತೃಣಾದಿಕಂ ಅಸಹಮಾನಾಪಿ, ಅದಕ್ಕೆ ಹುಲ್ಲುಗಿಲ್ಲು ಏನೂ ಬೇಕಾಗಿಲ್ಲ, ಆದರೂ ಕೂಡ ಅದೇನು ಮಾಡುತ್ತೆ, ದಾಷ್ಟಾಂತಿಕೇಪಿ ನಿರವಕಾಶತ್ವಂ ಧ್ವನಯತಿ, ಅದು ಏನು ಕೊಟ್ಟರೂ ಕೋಪ ಹೋಗಲಿಲ್ಲ ಅದಕ್ಕೆ. ಹಾಗಾದರೆ ಇನ್ನೊಂದು ವಾಕ್ಯ ಇದೆಯಲ್ಲ, ನೀವು ಬೇರೆ ರೀತಿ ಅರ್ಥ ಮಾಡಲಿಕ್ಕೆ ಬರೋದೇ ಇಲ್ಲ. ಅದಕ್ಕೆ ಭೇದಬೋಧಕ ವಾಕ್ಯ ಇದೆಯಲ್ಲ, ಅದಕ್ಕೆ ಬೇರೆ ರೀತಿ ಅರ್ಥ ಮಾಡಲಿಕ್ಕೆ ಬರೋದೇ ಇಲ್ಲ. ಭೇದ ಅಂದರೆ ಭೇದ ಅಂತಲೇ ಹೇಳಬೇಕು. ಅಭೇದ ಅಂತಂದರೆ ನಾವಿಬ್ಬರು ಒಂದೇ ಅಂತೀವಿ, ಒಂದೇನಾ? ನಾವಿಬ್ಬರು ಅನ್ನೋದು ಒಂದೇ ಅನ್ನೋದು, ಅಲ್ಲೇ ಭೇದ ಬಂತಲ್ಲ, ವಿರೋಧ ಬಂತಲ್ಲ, ನಾವಿಬ್ಬರು ಅನ್ನೋದು ಒಂದೇ ಅನ್ನೋದು. ಹಾಗಾದ್ರೆ ಇಬ್ಬರು ಒಂದರೆ ಏನಂತ, ಇಬ್ಬರ ಅಭಿಪ್ರಾಯ ಒಂದೇ ಅಂತ ಅರ್ಥ. ಈ ರೀತಿಯಲ್ಲಿ ಅಭೇದ ವಾಕ್ಯ ಸಾವಕಾಶ, ಭೇದವಾಕ್ಯ ಎಂಬತಕ್ಕಂಥದ್ದು ಅದು ನಿರವಕಾಶ ಅಂತ ಹೇಳಿದಂತೆ ಆಯಿತು. ಇದನ್ನು ಉದಾಹರಣೆ ಕೊಟ್ಟರು, ಎಲ್ಲಿ ಸಮನ್ವಯ ಮಾಡಬೇಕು ಅದನ್ನು ಹೇಳ್ತಾರೆ. ಏವಂ ಶ್ರುತ್ಯೋರ್ವಿರೋಧೇಪಿ ಯಾವಾಗನ್ಯಾರ್ಥವರ್ತಿನಿ ತಾಂ ತದರ್ಥಪರಾಂಕೃತ್ವ ಮೋಚಯೇತ್ ಕಲಹಂ ತಯೋಃ. ಹೀಗೆ ಎರಡು ವೇದವಾಕ್ಯಗಳಿಗೆ ವಿರೋಧ ಬರ್ತಾಯಿತ್ತು. ಎರಡು ವೇದವಾಕ್ಯಗಳಿಗೆ ವಿರೋಧ ಬಂದಿದೆ ಅಂತಾದರೆ ಆವಾಗ ಯಾ ಅನ್ಯಾರ್ಥವರ್ತಿನಿ ವಾಕ್, ಯಾವ ವೇದವಾಕ್ಯಕ್ಕೆ ಬೇರೆ ಅರ್ಥ ಹೇಳಲಿಕ್ಕೆ ಬರುತ್ತೋ ಅಂತಹ ವಾಕ್ಯ ಇದೆಯಲ್ಲ, ಅದನ್ನು ತದರ್ಥಪರಾಂಕೃತ್ವ, ಅದನ್ನು ಬೇರೆ ಅರ್ಥವನ್ನು ಹೇಳಬೇಕು, ಅದು ಬೇರೆ ಅರ್ಥವನ್ನು ತಿಳಿಸ್ತಾ ಇದೆ ಎಂಬುದಾಗಿ ಮಾಡಿ ಆವಾಗ ತಯೋಹ ಕಲಂ ಮೋಚಯೇತ್ ಅಂತ. ಆ ಎರಡು ವೇದವಾಕ್ಯಗಳಿಗೆ ಬಂದಿರತಕ್ಕಂಥ ವಿರೋಧ ಅದನ್ನು ನಾವು ಪರಿಹಾರ ಮಾಡಬೇಕು. ಏವಂ ಹೀಗೆ ಎರಡು ಹಸುಗಳಿಗೆ ವಿರೋಧ ಬಂದ ಹಾಗೆ ಶ್ರುತ್ಯೋಹೋ ಎರಡು ವೇದವಾಕ್ಯಗಳಿಗೆ, ಯಾವುದು ಭೇದಬೋಧಕ ಅಭೇದಬೋಧಕ ವಾಕ್ಯಗಳಿಗೆ ವಿರೋಧೇ ಸತಿ, ವಿರೋಧ ಎಂಬತಕ್ಕಂಥದ್ದು ಬಂದಾಗ ಯಾವ ವಾಕ್ಯವು ಅನ್ಯಾರ್ಥವರ್ತಿನಿ ಬೇರೆ ಅರ್ಥವನ್ನು ಹೇಳ್ತಕ್ಕಂಥದ್ರಲ್ಲಿ ಹೇಳಲಿಕ್ಕೆ ಸಾಧ್ಯವಾಗುತ್ತಾ ಇದೆಯೋ ತಾಂ ಅಂತಹ ವೇದವಾಕ್ಯವನ್ನು ತದರ್ಥಪರಾಂ ಬೇರೆ ಅರ್ಥವನ್ನು ತಿಳಿಸ್ತಾ ಇದೆ ಎಂಬತಕ್ಕಂಥದ್ರಲ್ಲಿ ತಾತ್ಪರ್ಯವುಳ್ಳದ್ದೆಂಬುದಾಗಿ ಕೃತ್ವ ಮಾಡಿ ತಯೋಹೋ ಎರಡು ವೇದವಾಕ್ಯಗಳಿಗೆ ಕಲಹಂ ವಿರೋಧವನ್ನು ಮೋಚಯೇತ್ ಪರಿಹಾರ ಮಾಡಬೇಕು. ಏವಂ ಹೀಗೆ
ಎರಡು ವೇದಗಳಿಗೆ ಗೋವುಗಳಿಗೆ ವಿರೋಧ ಬಂದರೆ ಹೇಗೋ ಹಾಗೆಯೇ ಇಲ್ಲಿಯೂ ಕೂಡ ಶ್ರುತ್ಯೋಹೋ ಎರಡು ವೇದವಾಕ್ಯಗಳಿಗೆ ವಿರೋಧೇಪಿ ವಿರೋಧ ಬಂದಾಗ ಯಾವ ವಾಕ್ ವೇದವಾಕ್ಯವು ಅನ್ಯಾರ್ಥವರ್ತಿನಿ ಸಾವಕಾಶವಾಗಿದೆಯೋ ಬೇರೆ ಅರ್ಥವನ್ನು ಹೇಳಲಿಕ್ಕೆ ಸಾಧ್ಯ ಇದೆಯೋ ತಾಂ ಅಂತಹ ವೇದವಾಕ್ಯವನ್ನು ತದರ್ಥಪರಾಂ ಬೇರೆ ಅರ್ಥದಲ್ಲಿ ತಾತ್ಪರ್ಯವುಳ್ಳದ್ದು ಎಂಬುದಾಗಿ ಕೃತ್ವ ಮಾಡಿ ತಯೋಹೋ ಆ ಎರಡು ವೇದವಾಕ್ಯಗಳಿಗೆ ಕಲಹಂ ವಿರೋಧವನ್ನು ಮೋಚಯೇತ್ ಪರಿಹಾರ ಮಾಡಬೇಕು. ದಾಷ್ಟಾಂತಿಕಂ ಯೋಜಯೇತ್ ದೃಷ್ಟಾಂತವನ್ನು ಹೇಳಿ ಆ ದೃಷ್ಟಾಂತ ಯಾವ ವಿಷಯದಲ್ಲಿ ಅದನ್ನು ಹೇಳ್ತಾ ಇದ್ದಾರೆ. ತಯೋಹೋ ಸಾವಕಾಶ ನಿರವಕಾಶ ಶ್ರುತ್ಯೋಹೋ ಅಲ್ಲಿದೆ ಶ್ರುತ್ಯೋಹೋ ಅಂತಿದೆ. ಆ ಎರಡು ಶ್ರುತಿ ಎಂಥ ಶ್ರುತಿ ಅದು? ಒಂದು ಸಾವಕಾಶ ಇನ್ನೊಂದು ನಿರವಕಾಶ. ಆ ಶ್ರುತಿಗಳಿಗೆ ಕಲಹ ಅಂತಿದೆ. ಏನರ್ಥ? ವಿರೋಧ ಅಂತರ್ಥ. ವಿರೋಧವನ್ನು ಮೋಚಯೇತ್. ಅತತ್ವ ವೇದಿಕಾತ್ವೇಕ ತತ್ವಸ್ಯ ವೇದಿಕಾ ಪರ ಇತ್ಯಾದ್ಯುಕ್ತಿಸ್ತ್ವಮಾನತ್ವ ಪ್ರಾಪ್ತ್ಯಾಸುತ್ಯಾಜನಂ ಶ್ರುತೇಃ. ಹೇಳ್ತಾರೆ ಒಂದು ಶ್ರುತಿ ಅತತ್ವಾವೇದಕ, ಇನ್ನೊಂದು ಶ್ರುತಿ ಎಂಬತಕ್ಕಂಥದ್ದು ತತ್ವಾವೇದಕ. ಈ ರೀತಿ ಹೇಳಿದ್ರು ಕೂಡ ಏನಾಗುತ್ತೆ? ವಿರೋಧ ಎಂಬತಕ್ಕಂಥದ್ದು ಪರಿಹಾರ ಆಯಿತು. ತತ್ವಾವೇದಕ ಅಭೇದಬೋಧಕವಾದದ್ದು, ಅತತ್ವಾವೇದಕ ಭೇದಬೋಧಕವಾದದ್ದು. ಆದ್ದರಿಂದ ಒಂದು ಸುಳ್ಳು ಹೇಳುತ್ತೆ, ಒಂದು ಸತ್ಯ ಹೇಳುತ್ತೆ. ಆದ್ದರಿಂದ ಎರಡು ವೇದವಾಕ್ಯಗಳಿಗೆ ವಿರೋಧ ಇಲ್ಲ ಅಂತ ಹೇಳ್ಬೋದು. ಅದಕ್ಕೆ ಹೇಳ್ತಾರೆ ಇತ್ಯಾದ್ಯುಕ್ತಿಸ್ತು ಅಮಾನತ್ವ ಪ್ರಾಪ್ತ್ಯ. ಯಾವುದು ಅತತ್ವಾವೇದಕವಾಯಿತೋ ಶ್ರುತಿ ಅದು ಅಪ್ರಮಾಣ ಅಂತಾಯಿತು. ಅಪ್ರಮಾಣ ಆಯಿತು ಅಂತಂದರೆ ಏನು ಹೇಳಿದಂಗೆ ವೇದಕ್ಕಿದೆಯಲ್ಲ ಅದು ಅಸುತ್ಯಾಜನಂ ಶ್ರುತೇಹಿ ಅಂತ. ಶ್ರುತಿಗೆ ಪ್ರಾಣವನ್ನೇ ನಾವು ಕಳೆದಂತೆ ಆಯಿತು. ಹೇಗೆ ಗೋವುಗಳಿಗೆ ಪ್ರಾಣವನ್ನು ಕಳೆದೆವೋ ಅದು ವಿರೋಧ ಶಾಂತ ಆಯಿತು, ಹಾಗೆ ಇಲ್ಲೂ ಕೂಡ ಒಂದು ವೇದಕ್ಕೆ ಅಪ್ರಾಮಾಣ್ಯ ಹೇಳ್ತೇವೆ ಅಂತಂದರೆ ಇದು ಕೂಡ ವೇದವನ್ನು ನಾಶ ಮಾಡಿದಂತೆ ಆಯಿತು. ಇದು ಸರಿಯಲ್ಲ. ನೀವೇ ಯೋಚನೆ ಮಾಡಿ, ಒಂದು ವೇದವನ್ನು ಒಂದು ಗೋವನ್ನು ಕೊಂದು ವಿರೋಧ ಪರಿಹಾರ ಮಾಡೋದು, ಹಾಗೆ ಒಂದು ವೇದವನ್ನು ಅತತ್ವ ವೇದಕ ಅಂಥೇಳಿ ವಿರೋಧ ಪರಿಹಾರ ಮಾಡೋದು. ಆದರೆ ಆ ಗೋವಿಗೆ ನಾವು ಯಾವುದಾದ್ರೂ ಪದಾರ್ಥವನ್ನು ಕೊಟ್ಟು ಅದಕ್ಕೆ ಜಗಳ ನಿಲ್ಲಿಸೋದು, ಬೇರೆ ಕಡೆ ಅದರ ಗಮನ ಹರಿಸೋದು, ಹಾಗೆ ಈ ವಾಕ್ಯಗಳಿಗೆ ಬೇರೆ ಅರ್ಥವನ್ನು ಹೇಳಿ ವಿರೋಧವನ್ನು ಪರಿಹಾರ ಮಾಡೋದು, ಪ್ರಾಮಾಣ್ಯ ಉಳಿಸೋದು, ಇದರಲ್ಲಿ ಯಾವುದು ಸರಿ ಅಂತ ನೀವೇ ಯೋಚನೆ ಮಾಡಿ. ಏಕ ಒಂದು ಶ್ರುತಿಯು ಅತತ್ವಾವೇದಿಕ ಮಿಥ್ಯಾಭೂತವಾದ ಅರ್ಥವನ್ನು ಪ್ರತಿಪಾದನೆ ಮಾಡ್ತಾ ಇದೆ. ಅಪರ ಇನ್ನೊಂದು ತತ್ವಸ್ಯ ಸತ್ಯಭೂತವಾದ ಅರ್ಥದ ಆವೇದಿಕ ತಿಳಿಸ್ತಾ ಇದೆ. ಇತ್ಯಾದ್ಯುಕ್ತಿಸ್ತು ಈ ರೀತಿಯಾಗಿ ಹೇಳ್ತಕ್ಕಂಥದ್ದು ಅಮಾನತ್ವ ಪ್ರಾಪ್ತ್ಯ ಅಪ್ರಾಮಾಣ್ಯ ಉಂಟಾಗುವುದರಿಂದ ಶ್ರುತಿಗೆ ಅಸುತ್ಯಾಜನಂ ಪ್ರಾಣವನ್ನು ಕಳೆದಂತೆ ಆಗುತ್ತದೆ. ಏಕ ಒಂದು ಶ್ರುತಿಯು ಅತತ್ವಾವೇದಿಕ ಮಿಥ್ಯಾಭೂತವಾದ ಅರ್ಥವನ್ನು ಪ್ರತಿಪಾದನೆ ಮಾಡ್ತಾ ಇದೆ. ಅಪರ ಇನ್ನೊಂದು ಶ್ರುತಿಯು ತತ್ವಸ್ಯ ಸತ್ಯಭೂತವಾದ ಅರ್ಥದ ಆವೇದಿಕ ಜ್ಞಾನವನ್ನು ಉಂಟು ಮಾಡ್ತಾ ಇದೆ. ಇತ್ಯಾದ್ಯುಕ್ತಿಸ್ತು ಇದೇ ಮೊದಲಾಗಿ ಹೇಳುವಿಕೆ ಎಂಬತಕ್ಕಂಥದ್ದು ಅಮಾನತ್ವ ಪ್ರಾಪ್ತ್ಯ ವೇದಕ್ಕೆ ಅಪ್ರಾಮಾಣ್ಯ ಎಂಬತಕ್ಕಂಥದ್ದು ಬರುವುದರಿಂದ ಶ್ರುತೇಹೇ ವೇದದ ತ್ಯಾಜನಂ ಪ್ರಾಣವನ್ನು ಕಳೆದಂತೆ. ನಾನು ತತ್ವಾವೇದಕತ್ವ ಅತತ್ವಾವೇದಕತ್ವಾಭ್ಯಾಂ ವಿರೋಧಶಾಂತಿ ಕಿಂ ನ ಸ್ಯಾತ್. ಒಂದನ್ನು ತತ್ವಾವೇದಕ ಇನ್ನೊಂದು ಅತತ್ವಾವೇದಕ ಅಂಥೇಳಿ ವೇದಗಳಿಗೆ ವಿರೋಧ ಪರಿಹಾರ ಮಾಡ್ಬೋದಲ್ಲ, ಯಾಕೆ ಆಗಬಾರ್ದು? ತತ್ವಾವೇದಕತ್ವ ಅತತ್ವಾವೇದಕತ್ವಾಭ್ಯಾಂ ಒಂದು ತತ್ವಾವೇದಕ ಇನ್ನೊಂದು ಅತತ್ವಾವೇದಕ ಎಂಬುದಾಗಿ ವಿರೋಧ ಶಾಂತಿ ಕಿಂ ನ ಸ್ಯಾತ್, ಅವುಗಳಿಗೆ ವಿರೋಧ ಯಾಕೆ ಆಗಬಾರ್ದು? ಇತ್ಯತಃ ಅದಕ್ಕೆ ಹೇಳ್ತಾ ಇದ್ದಾರೆ ಅತತ್ವಾವೇದಕ್ಯ ಅಂತ. ಏಕ ಒಂದು ಯಾವುದದು? ನಿರವಕಾಶ ಶ್ರುತಿ. ಅಪರ ಸಾವಕಾಶ ಶ್ರುತಿ ಅಂತ. ಯಾವುದು ನಿರವಕಾಶ ಶ್ರುತಿ ಇದೆಯಲ್ಲ ಅದು ಅತತ್ವಾವೇದಕ, ಸಾವಕಾಶ ಶ್ರುತಿ ಅದೆಲ್ಲ ಅದನ್ನು ತತ್ವಾವೇದಕ ಅಂತ ಹೇಳ್ತಾರೆ. ಆದಿಪದೇನ ಅನುವಾದಕತ್ವಾದಿಕಂ ಗ್ರಾಹ್ಯಂ ಅಂತ. ಅಲ್ಲಿ ಇತ್ಯಾದ್ಯುಕ್ತಿಸ್ತು ಅಂತಿದೆ, ಇತ್ಯಾದಿ ಆದಿ ಇದೆ. ಆದಿಪದ ಏನಿಟ್ಕೊಳ್ಬೇಕು? ಅದಕ್ಕೆ ಹೇಳ್ತಾ ಇದ್ದಾರೆ ಅನುವಾದಕ ಅಂತ.
ಈ ರೀತಿಯಲ್ಲಿ ಹೇಳ್ತಾರೆ ಅಂತ. ಅಂದರೆ ಈ ರೀತಿಯಲ್ಲಿ ಹೇಳ್ತಾರೆ ಅಂತಂದರೆ ಆವಾಗ ಅದು ಅತತ್ವವೇದಕ ಅಂತ ಆಗೋದಿಲ್ಲ. ಇದ್ದದ್ದನ್ನು ಅನುವಾದನೆ ಮಾಡೋದು. ಈಗ ಶೈವರು ರುದ್ರನ ಸರ್ವೋತ್ತಮ ಅಂತ ಹೇಳ್ತಾರೆ, ಇದು ವೇದದ ಅಭಿಪ್ರಾಯ ಅಲ್ಲ. ಅದು ಹೀಗೆ ಹೇಳ್ತಾರೆ ಅಂತ ಅನುವಾದ ಮಾಡೋದು. ಅವ್ರು ಹೇಳೋದು ಸತ್ಯನೇ, ಅಂದರೆ ಅದು ಸತ್ಯವಾದನೇ ಹೇಳದಂತೆ ಆಯಿತು. ಅನುವಾದಕ ಅಂತ ಅವಾಗ ಅಪ್ರಾಮಾಣ್ಯ ಇರಲ್ಲ. ಈಗ ನಾನು ಏನೋ ಒಂದು ವಿಷಯ ಹೇಳ್ತೇನೆ, ಆ ವಿಷಯ ಇವ್ರು ಹಿಂಗಂದ್ರು, ಅದು ನಿಮ್ಮ ಅಭಿಪ್ರಾಯ ಅಲ್ಲ. ಅದು ನಾನು ಹೇಳಿದ್ದೆ ನೀವು ಅನುವಾದ ಮಾಡೋದು ಅಂತಾದರೆ ಅವಾಗ ಅದು ನಿಮ್ಮ ಅಭಿಪ್ರಾಯ ಆಗಲ್ಲ, ಅಂದರೆ ಆವಾಗ ಅದು ಸುಳ್ಳು ಅಂತ ಆಗಲ್ಲ. ಅಮಾನತ್ವ ಪ್ರಾಪ್ತ್ಯ ಅಂದರೆ ಅತದ್ವತಿ ತತ್ಪ್ರಕಾರಕ ಜ್ಞಾನ ಜನಕತ್ವರೂಪ ಅಪ್ರಾಮಾಣ್ಯ ಪ್ರಾಪ್ತ್ಯ. ಅಪ್ರಾಮಾಣ್ಯ ಲಕ್ಷಣ ಏನು? ತದಭಾವತಿ ತತ್ಪ್ರಕಾರಕ, ಅತದ್ವತಿ ತತ್ಪ್ರಕಾರಕ. ಇದಂ ರಹಿತಂ ಜ್ಞಾನ ಬಂತು. ಇದಂ ರಹಿತಂ ಜ್ಞಾನ ಅಪ್ರಮಾಣ. ಯಾಕೆ? ರಜತ ಎಲ್ಲಿಲ್ಲವೋ ಅಲ್ಲಿ ರಜತ ಇದೆ ಅಂತ ಹೇಳ್ತಾ ಇದೆ. ಅತದ್ವತಿ ರಜತ ಇಲ್ಲದೇ ಇದ್ದಲ್ಲಿ ತತ್ಪ್ರಕಾರಕ ರಜತ ಇದೆ ಎಂಬತಕ್ಕಂತಹ ವಿಷಯವನ್ನು ವಿಷಯೀಕರಿಸ್ತಕ್ಕಂತಹ ಜ್ಞಾನ, ಅದರಿಂದಾಗಿ ಅದು ಅಪ್ರಮಾಣ ಅಂತ ಆಗುತ್ತೆ. ಹಾಗೆ ಇಲ್ಲೂ ಕೂಡ ಅಮಾನತ್ವ ಪ್ರಾಪ್ತ್ಯ ಅಂತ ಈ ಅತತ್ವಾವೇದಕ ಭೇದಬೋಧಕವಾದ ವಾಕ್ಯ ಇದೆಯಲ್ಲ, ಇದು ಅತತ್ವಾವೇದಕ ಅಂತ ಅಪ್ರಮಾಣ ಅಂತ ಹೇಳಬೇಕಾಗುತ್ತೆ. ಅಸುತ್ಯಾಜನಂ ಅಂದರೆ ಪ್ರಾಣ ಸಮ ಪ್ರಾಮಾಣ್ಯ ತ್ಯಾಜನಂ, ಪ್ರಾಣಕ್ಕೆ ಸಮಾನವಾಗಿರ್ತಕ್ಕಂಥದ್ದು ಪ್ರಾಮಾಣ್ಯ, ಆ ಪ್ರಾಮಾಣ್ಯವನ್ನು ಇಲ್ಲ ಅಂತ ಮಾಡ್ತಕ್ಕಂಥದ್ದು. ಶ್ರುತೇ ಅತತ್ವಾವೇದಕತ್ವೇನ ಉಕ್ತ ಶ್ರುತೇ. ಯಾವುದಕ್ಕೆ ಅಸುತ್ಯಾಜನ? ಶ್ರುತಿಗೆ. ಯಾವ ಶ್ರುತಿಗೆ? ಅತತ್ವಾವೇದಕ ಅಂತ ಹೇಳ್ತಕ್ಕಂಥ ಭೇದಬೋಧಕವಾಗಿರ್ತಕ್ಕಂಥ ಶ್ರುತಿ. ಅದನ್ನು ನೀವು ಪ್ರಾಣ ಇಲ್ಲದಂತೆ ಮಾಡದಂತೆ ಆಯಿತು. ಏತೇನ ಧ್ವನಿತಂ ಬೌದ್ಧತ್ವಂ ಸ್ಪಷ್ಟೀಕೃತಂ ಇತಿ ದ್ರಷ್ಟವ್ಯಂ. ಅದನ್ನು ನೀವು ಕೂಡ ಏನಾಗಬೇಕಾಗುತ್ತೆ? ಬೌದ್ಧರಂತೆ ಆಗಬೇಕಾಗುತ್ತೆ. ಅಂದರೆ ಅದ್ವೈತಿಗಳು ತತ್ವಾವೇದಕ ಅತತ್ವಾವೇದಕ ಎಂಬುದಾಗಿ ವಿಭಾಗ ಮಾಡಿ ಅತತ್ವಾವೇದಕವಾದ ಭೇದಬೋಧಕವಾಗಿರ್ತಕ್ಕಂಥ ಶ್ರುತಿ ಎಂಬುದಾಗಿ ನೀವು ಹೇಳ್ತೀರಾ ಅಂತಂದರೆ, ಭೇದಬೋಧಕ ಶ್ರುತಿ ಅತತ್ವಾವೇದಕ ಅಂತ ಹೇಳ್ತೀರಾ ಅಂತಂದರೆ ಅವಾಗ ನೀವು ಕೂಡ ಬೌದ್ಧರಂತೆ ಆಗಬೇಕಾದೀತು ಅಂತ ಅರ್ಥ. ಓದ್ತಾರೆ. ಅದೇ ಅದು ವ್ಯಾವಹಾರಿಕ ಅಂಥೇಳಿ ಅದಕ್ಕೆ ಅವರು ಈ ಲೋಕದಲ್ಲಿ ಬೇಕಾದ್ದು ಅಂತ ಇಟ್ಕೊಂಡು ಅದನ್ನು ಕೂಡ ಪಾರಾಯಣ ಮಾಡ್ತಾರೆ. ಲೋಕದಲ್ಲಿ ಬೇಕು ಅಂತ, ಪಾರಮಾರ್ಥಿಕ ಅಲ್ಲ, ಅದು ವ್ಯಾವಹಾರಿಕ ಅಂತ ಹೇಳ್ತಾರೆ. ಅದನ್ನೇ ನಾವು ಕೇಳೋದು. ಅದು ಅದಕ್ಕೆ ಅವ್ರು ಸುಳ್ಳು ಅಂದರೆ ಅನಿತ್ಯ ಅಂತಾರೆ. ಅದಕ್ಕೆ ನಿತ್ಯ ಅಲ್ಲ ಅಂತ ಅರ್ಥ ಮಾಡ್ತಾರೆ. ಅದು ಅನಿತ್ಯ ಅಂತಲೇ ಹೇಳಬೇಕಾಗಿತ್ತು, ಅದನ್ನು ಯಾಕೆ ಸುಳ್ಳು ಅಂತ ಯಾಕೆ ಹೇಳಿದ್ರು? ಅದು ನಾವು ಪ್ರಶ್ನೆ ಮಾಡೋದು. ಅದರಿಂದ ಆದರೆ ನಿಮಗೆ ಪ್ರತ್ಯಕ್ಷದಿಂದ ಭೇದ ಎಂಬತಕ್ಕಂಥದ್ದು ಸಿದ್ಧ ಆಗಿದೆಯಲ್ಲ, ಪ್ರತ್ಯಕ್ಷ ಸಿದ್ಧವಾದ ಭೇದ ಇದು ಅಪ್ರಮಾಣ ಆಗೋದು ಹೇಗೆ? ಯಾವಾಗಲೂ ಇದಂ ರಹಿತಂ ಜ್ಞಾನ ಬಂತು, ಇದು ಅಪ್ರಮಾಣ. ಯಾಕೆ? ನೇದಂ ರಜತಂ ಅಂತ ನಿಮಗೆ ಪ್ರತ್ಯಕ್ಷದಿಂದ ಬರುತ್ತೆ. ಇದಂ ರಹಿತ ಅಂತಲೂ ಪ್ರತ್ಯಕ್ಷ, ಆಮೇಲೆ ಅದಕ್ಕೆ ಬಾಧಕವಾದದ್ದು ಯಾವುದು? ನೋಡಿಯೇ ಬಂದದ್ದು, ಇದು ರಜತ ಅಲ್ಲ ಅಂತ. ಹಾಗಾದ್ರೆ ನೀವು ನೋಡಿ ತಿಳ್ತಾ ಇದ್ದೀರಾ ಎಲ್ಲರೂ ಬೇರೆ ಬೇರೆ ಅಂತ. ಹಾಗಾದ್ರೆ ಎಲ್ಲರೂ ಒಂದೇ ಅಂತ ನಿಮ್ಗೆ ಹೆಂಗೆ ಬರಬೇಕು? ನೋಡಿ ಬರಬೇಕು. ಬಂದಿದೆಯಾ? ಹಾಂ, ಅವರೇ ಹೇಳ್ತಾರೆ ಯಾವಾಗ ಅದ್ವೈತ ಜ್ಞಾನ ಬಂತೋ ಆವಾಗ ಇದು ಯಾವುದೂ ಇಲ್ಲ ಅಂತ ಆಗುತ್ತೆ ಅಂತ. ಹಾಗಾದ್ರೆ ಯಾರಿಗೆ ಅದ್ವೈತ ಜ್ಞಾನ ಬಂದಿರುತ್ತೋ ಅವ್ರು ಇಲ್ಲಿರ್ಲಿಕ್ಕಿಲ್ಲ, ಇಲ್ಲ ಅಂತ ಆಗ್ಬಿಡುತ್ತಲ್ಲ. ಬೆಳಕು ಬಂತು, ಕತ್ತಲೆ ಹೊಟ್ಟೋಗುತ್ತೆ. ಹಾಗಾದರೆ ಅದ್ವೈತ ಜ್ಞಾನ ಬಂತು ಅಂದರೆ ಈ ಜಗತ್ತಲ್ಲಿ ಇಲ್ಲ ಅಂತ ಆಗುತ್ತೆ. ಹಾಗಾದ್ರೆ ಅವರು ಈ ಜಗತ್ತಿನಲ್ಲಿರ್ತಕ್ಕಂಥವ್ರಿಗೆ ಉಪದೇಶ ಮಾಡಲಿಕ್ಕಿಲ್ಲ ಅಂತ ಆಯಿತು. ಅದರಿಂದ ಆಗಿದೆಯಾ ಇಲ್ಲ ಅಂತ ಕೇಳಿದ್ರೆ ಏನು ಹೇಳಬೇಕು? ಆಗಿಲ್ಲ ಅಂತಲೇ ಹೇಳಬೇಕಾಗತ್ತೆ. ಆಗಿಲ್ಲ ಅಂದರೆ ಅವ್ರು ಹೇಳಿದ್ದನ್ನು ಒಪ್ಪೋದು ಹೇಗೆ? ಆಗಿದೆ ಅಂತಂದರೆ ಯಾರಿಗೆ ಹೇಳ್ತಾರೆ ಅವರು? ಹಾಂ,
ಯಾವುದನ್ನು? ಅದನ್ನೇ ಹೇಳೋದು, ಆಗಲ್ಲ ಅಂತಲೇ ಅದಕ್ಕೆ ವಿರೋಧ ಅಂತ ಹೇಳೋದು. ಸಾದೃಶ್ಯೈಕ್ಯೇ ಸ್ಥಾನಮತ್ಯೋ ಐಕ್ಯೇ ವ್ಯಾಪ್ತೈಕ್ಯಪೂರ್ವಕೆ ಸಾವಕಾಶೈಕ್ಯ ವಾಗ್ಭೇದ ವಾಕ್ತು ಸ್ವಾರ್ಥಪರಾಯಣ. ಸಾವಕಾಶ ನಿರವಕಾಶ ವಾಕ್ಯಗಳು ಯಾವುದು ಅಂತಂದರೆ, ಅಭೇದಬೋಧಕ ವಾಕ್ಯ ಇದೆಯಲ್ಲ ಅದನ್ನು ಸಾವಕಾಶ ಅಂತ ಹೇಳಲಿಕ್ಕೆ ಬರುತ್ತೆ. ಭೇದಬೋಧಕ ವಾಕ್ಯ ಇದೆಯಲ್ಲ ಅದನ್ನು ನಿರವಕಾಶ ಅಂತ ಹೇಳಬೇಕಾಗುತ್ತೆ. ಯಾಕೆ ಅಂತಂದರೆ ಅದಕ್ಕೆ ಹೇಳ್ತಾರೆ ಐಕ್ಯವಾಕ್. ಅಭೇದವನ್ನು ಹೇಳ್ತಕ್ಕಂತಹ ವಾಕ್ಯಗಳಿದೆಯಲ್ಲ ಅದಕ್ಕೇನು ಹೇಳ್ಬೋದು? ಸಾದೃಶ್ಯೈಕ್ಯ ಅಂತ. ಅವನು ಇವನು ಒಂದೇ ಅಂತ ಅಂದರೆ ಏನರ್ಥ? ಸಾದೃಶ್ಯ ಇದೆ, ಅವನಂತೆ ಇವನು ಅಂತ ಅರ್ಥ ಸಾದೃಶ್ಯ. ಅಥವಾ ಸ್ಥಾನೈಕ್ಯ, ಹಸುಗಳೆಲ್ಲ ಸಾಯಂಕಾಲದಲ್ಲಿ ಗೋಷ್ಠದಲ್ಲಿ ಒಂದಾದವು, ನಾವೆಲ್ಲ ರಾಯರ ಮಠದಲ್ಲಿ ಒಂದಾದೆವು ಅಂತ. ಒಂದಾದೆವು ಅಂದರೆ ಏನರ್ಥ? ಇಲ್ಲಿ ಒಂದೇ ಸ್ಥಾನಕ್ಕೆ ಬಂದೆವು ಅಂತ ಅರ್ಥ, ಹೊರತು ಒಬ್ಬರೇ ಇದ್ದರು ಅಂತ ಅರ್ಥ ಅಲ್ಲ. ಇದು ಸ್ಥಾನೈಕ್ಯ. ಆಮೇಲೆ ಮತ್ತೈಕ್ಯ ಅಂತ, ಅಣ್ಣ ತಮ್ಮ ಒಂದಾದರು ಅಂತ. ಆಸ್ತಿ ವಿಷಯದಲ್ಲಿ ಅಣ್ಣ ತಮ್ಮಂದರು ಒಂದಾದರು ಅಂತ ಏನರ್ಥ? ಒಂದೇ ಅಭಿಪ್ರಾಯಕ್ಕೆ ಬಂದರು ಅಂತ ಅರ್ಥ. ಅಲ್ಲಿ ಮತ್ತೈಕ್ಯ ಅಂತಕ್ಕಂಥದ್ದು. ಹಾಗೆ ವ್ಯಾಪ್ತೈಕ್ಯ ಅಂತ, ವ್ಯಾಪ್ತಿ ರೂಪವಾಗಿರ್ತಕ್ಕಂಥದ್ದು. ಏನು ಜೀವನಲ್ಲಿಯೂ ಕೂಡ ಏನೋ ಅಪೂರ್ಣವಾದ ಆನಂದ ಇದೆ. ಜೀವನೂ ಕೂಡ ಪೂರ್ಣವಾದ ಆನಂದವುಳ್ಳವನು, ವ್ಯಾಪ್ತವಾದ ಆನಂದ, ವ್ಯಾಪ್ತಿ ಎಂಬತಕ್ಕಂಥದ್ದು. ಆದ್ದರಿಂದ ಇಬ್ಬರಲ್ಲೂ ಪರಮಾತ್ಮ ಪೂರ್ಣಾನಂದ, ಜೀವನು ಪೂರ್ಣಾನಂದ. ಆದ್ದರಿಂದ ಅವರಲ್ಲಿ ಆ ಪೂರ್ಣತ್ವ ಎಂಬತಕ್ಕಂಥದ್ದು ಬಂತು. ಈ ರೀತಿ ಇಟ್ಕೊಂಡು ಏನು ಹೇಳ್ಬೋದು? ಐಕ್ಯವನ್ನು ಹೇಳಲಿಕ್ಕೆ ಬರುತ್ತೆ. ಅಥವಾ ಸ್ವಾತಂತ್ರ್ಯೈಕ್ಯ ಅಂತ ಹೇಳ್ತಾರೆ. ಸ್ವಾತಂತ್ರ್ಯೈಕ್ಯ ಅಂದರೆ ಹೇಗೆ ಅಂತಂದರೆ, ಈ ಊರಿಗೆಲ್ಲ ಇವನೊಬ್ಬನೇ, ಈ ಊರಿಗೆಲ್ಲ, ಈ ಗ್ರಾಮಕ್ಕೆ, ಈ ಗ್ರಾಮ ಅಂದರೆ ಇವನೇ ಅಂತ ಹೇಳ್ತಾರೆ. ಈ ಗ್ರಾಮ ಅಂತಂದರೆ ಇವನೇ. ಏನರ್ಥ? ಈ ಗ್ರಾಮ ಎಲ್ಲವೂ ಕೂಡ ಅವನ ಅಧೀನ ಅಂತ ಅರ್ಥ. ರಾಜ ರಾಷ್ಟ್ರಂ ಅಂತ ಹೇಳ್ತಾರೆ. ಈ ರಾಜನೇ ಈ ರಾಜ್ಯ ಅಂತ. ರಾಜನೂ ರಾಜ್ಯ ಒಂದೇ ಅಲ್ಲ, ಆದರೆ ಎಲ್ಲ ರಾಜ್ಯವೂ ಅವನ ಅಧೀನದಲ್ಲಿದೆ ಅಂತ. ಅವನು ಸ್ವತಂತ್ರ, ಉಳಿದೆಲ್ಲವೂ ಅವನ ಅಧೀನದಲ್ಲಿದೆ ಅಂತ. ಈ ಅರ್ಥದಲ್ಲಿ ಏನು ಹೇಳ್ತಾರೆ? ಐಕ್ಯವಾಕ್ಯಗಳನ್ನು ಹೇಳಲಿಕ್ಕೆ ಬರುತ್ತೆ. ಭೇದವಾಕ್ತು ಸ್ವಾರ್ಥಪರಾಯಣ ಅಂತ. ಜೀವಬ್ರಹ್ಮರಿಗೆ ಭೇದ ಅಂದರೆ ಏನು ಹೇಳಬೇಕು? ಜೀವಬ್ರಹ್ಮರಿಗೆ ಭೇದ ಅಂತಲೇ ಹೇಳಬೇಕು, ಬೇರೆ ಏನು ಅರ್ಥವನ್ನು ಕೂಡ ಹೇಳಲಿಕ್ಕೆ ಬರೋದಿಲ್ಲ. ಅಂದರೆ ಭೇದವಾಕ್ಯ ಅದು ಸ್ವಾರ್ಥಪರಾಯಣ, ನಿರವಕಾಶ. ಅಭೇದವಾಕ್ಯ ಅದಕ್ಕೆ ಮತ್ಯಕ್ಕೆ ಹೇಳ್ಬೋದು, ಸಾದೃಶ್ಯಕ್ಕೆ ಹೇಳ್ಬೋದು, ಸ್ಥಾನಕ್ಕೆ ಹೇಳ್ಬೋದು, ವ್ಯಾಪ್ತಿಯಕ್ಕೆ ಹೇಳ್ಬೋದು, ಈ ಸ್ವಾತಂತ್ರ್ಯಕ್ಕೆ ಹೇಳ್ಬೋದು. ಅನೇಕ ರೀತಿಯಾದ ಐಕ್ಯವನ್ನು ಹೇಳಲಿಕ್ಕೆ ಬರುತ್ತೆ. ಅದು ಸಾವಕಾಶ. ಉಪಜೀವ್ಯ ಉಪಜೀವಕ. ಯಾವುದನ್ನು ನಾವು ಅವಲಂಬಿಸ್ತೇವೋ ಅದು ಉಪಜೀವ್ಯ, ಯಾರು ಅವಲಂಬಿಸಿದ್ದಾರೋ ಅವರು ಉಪಜೀವಕ. ನಾವು ಗಾಳಿಯನ್ನು ಅವಲಂಬಿಸಿ ಬದುಕ್ತೇವೆ, ಬದುಕುವವರು ನಾವು ಉಪಜೀವಕ. ಗಾಳಿಯನ್ನು ಅವಲಂಬಿಸಿ ಅದು ಉಪಜೀವ್ಯ. ಭಗವಂತನನ್ನು ಅವಲಂಬಿಸಿ ನಾವು ಬದುಕಿದ್ದೇವೆ, ನಮ್ಮ ಅಸ್ತಿತ್ವ ಭಗವಂತನನ್ನು ಅವಲಂಬಿಸಿದೆ. ನಾವು ಉಪಜೀವಕರು, ಪರಮಾತ್ಮ ಉಪಜೀವ್ಯ. ಏಕವಾಕ್ ಐಕ್ಯವನ್ನು ಹೇಳತಕ್ಕಂತಹ ವಾಕ್ಯವು ಸಾದೃಶ್ಯೈಕ್ಯೇ ಸಮಾನವಾಗಿರ್ತಕ್ಕಂಥದ್ದು ಎಂಬತಕ್ಕಂತಹ ವಿಷಯದಲ್ಲಿ, ಸ್ಥಾನಮತ್ಯೋಹ ಐಕ್ಯೆ ಒಂದೇ ಸ್ಥಾನ ಅಥವಾ ಬುದ್ಧಿಗಳು ಒಂದೇ ಎಂಬತಕ್ಕಂತಹ ಸಮಾನವಾಗಿದೆ ಎಂಬತಕ್ಕಂಥ ವಿಷಯದಲ್ಲಿ, ವ್ಯಾಪ್ತೈಕ್ಯಪೂರ್ವಕೆ ವ್ಯಾಪ್ತಿಯೇ ಮೊದಲಾಗಿರ್ತಕ್ಕಂತಹ ಅವುಗಳ ಐಕ್ಯ ವಿಷಯದಲ್ಲಿ, ಸಾವಕಾಶ ಅರ್ಥಾಂತರವನ್ನು ಹೇಳಲಿಕ್ಕೆ ಬರುತ್ತದೆ. ಭೇದವಾಕ್ತು ಭೇದವನ್ನು ಹೇಳ್ತಕ್ಕಂಥ ವಾಕ್ಯವಾದರೂ ಸ್ವಾರ್ಥಪರಾಯಣ, ಸ್ವಾರ್ಥ ಭೇದ ಎಂಬತಕ್ಕಂಥ ಅರ್ಥವನ್ನೇ ಹೇಳಬೇಕು, ಅದಕ್ಕೆ ಬೇರೆ ಅರ್ಥ ಹೇಳಲಿಕ್ಕೆ ಬರೋಕ್ಕಿಲ್ಲ, ನಿರವಕಾಶವಾಗಿದೆ.
ಐಕ್ಯವಾಕ್, ಐಕ್ಯವನ್ನು ಹೇಳತಕ್ಕಂತಹ ನೇಹ ನಾನಾಸ್ತಿ ಕಿಂಚನ ಅಥವಾ ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಇತ್ಯಾದಿ ವಾಕ್ಯಗಳು ಸಾದೃಶ್ಯೈಕ್ಯ, ಸಮಾನವಾದ ಎರಡು ಸಾದೃಶ್ಯವುಳ್ಳವುಗಳು ಎಂಬ ಐಕ್ಯವನ್ನು ಸ್ಥಾನಮತ್ಯೋಹೋ ಐಕ್ಯೆ, ಒಂದೇ ಹೊಂದಿದವರು ಅಥವಾ ಒಂದೇ ಅಭಿಪ್ರಾಯವುಳ್ಳವರು, ಈ ಸ್ಥಾನದ ಐಕ್ಯದಿಂದ ಮತ್ತು ಬುದ್ಧಿಯ ಐಕ್ಯದಿಂದ ಐಕ್ಯ ವಿಷಯದಲ್ಲಿ ವ್ಯಾಪ್ತೈಕ್ಯಪೂರ್ವಕೆ, ವ್ಯಾಪ್ತಿಯಿಂದ ಐಕ್ಯ ಇವೇ ಮೊದಲಾಗಿರ್ತಕ್ಕಂಥದ್ರಲ್ಲಿ ಸಾವಕಾಶ ಬೇರೆ ಅರ್ಥವನ್ನು ಹೇಳಲಿಕ್ಕೆ ಬರ್ತಾ ಇದೆ. ಭೇದವಾಕ್ತು, ಭೇದಬೋಧಕವಾದಂತಹ ವಾಕ್ಯವಾದರೂ ದ್ವಾಸುಪರ್ಣ ಸಯುಜ ಎಂಬತಕ್ಕಂಥ ವಾಕ್ಯವು ಸ್ವಾರ್ಥಪರಾಯಣ ಭೇದವನ್ನೇ ಹೇಳ್ತಾ ಇದೆ, ಅದಕ್ಕೆ ಬೇರೆ ಅರ್ಥ ಹೇಳಲಿಕ್ಕೆ ಬರೋದಿಲ್ಲ. ಏವಮಪಿ ಪ್ರಕೃತಿ ಕಿಮಾಯಾತಂ, ಹಾಗಾದರೆ ಸಾವಕಾಶ ನಿರವಕಾಶ ಅಂತ ಹೇಳಿದ್ರಿ, ಅದರಿಂದ ಏನು ಅಂತಂದರೆ ಅದಕ್ಕೆ ಹೇಳ್ತಾರೆ ಇತ್ಯತಃ ಸಾದೃಶ್ಯ ಐಕ್ಯ ಇತ್ಯಾದಿನ ಅಂತ. ಸಾದೃಶ್ಯ ಐಕ್ಯ ಅಂದರೆ ಸಾದೃಶ್ಯ ರೂಪ ಐಕ್ಯ, ಸಾದೃಶ್ಯ ಎಂಬತಕ್ಕಂಥದ್ದೇ ಐಕ್ಯ. ಇವರಿಬ್ಬರೂ ಒಂದೇ ಅಂದರೆ ಒಂದೇ ರೀತಿ ಇದ್ದಾರೆ, ಸಾದೃಶ್ಯ ಇದೆ ಅಂತ ಅರ್ಥ. ಸ್ಥಾನಮತ್ಯಯೋ ಐಕ್ಯ, ಅದಕ್ಕೇನರ್ಥ ಸ್ಥಾನೈಕ್ಯ ಮತ್ಯೈಕ್ಯ ಚ ಇದು, ಸ್ಥಾನದ ಐಕ್ಯ ಮತ್ತು ಬುದ್ಧಿಯ ಐಕ್ಯ ಅಂತ ಅರ್ಥ. ವ್ಯಾಪ್ತೈಕ್ಯ ಅಂದರೆ ವ್ಯಾಪ್ತಿ ರೂಪ ಐಕ್ಯ, ವ್ಯಾಪ್ತಿ ಎಂಬತಕ್ಕಂಥ ಐಕ್ಯ ಎಂಬತಕ್ಕಂಥ ಪೂರ್ಣವಾದ ಆನಂದವುಳ್ಳವರು. ಬ್ರಹ್ಮವಿದ್ ಬ್ರಹ್ಮೈವ ಭವತಿ. ಪೂರ್ವ ಇತ್ಯನೇನ ಸ್ವಾತಂತ್ರ್ಯೈಕ್ಯ ವೈಶಿಷ್ಟ್ಯೈಕ್ಯಯೋ ಗ್ರಹಣಂ ಅಂತ. ಹಾಗೆ ಪೂರ್ವ ಇದೇ ಮೊದಲಾದದ್ದು ಅಂತ. ಯಾವುದು ಸ್ವಾತಂತ್ರ್ಯೈಕ್ಯ? ಸ್ವಾತಂತ್ರ್ಯೈಕ್ಯ ಅಂದ್ರೇನು? ಈ ಗ್ರಾಮಕ್ಕೆಲ್ಲ ಇವನೇ ರಾಜ ರಾಷ್ಟ್ರಂ ಅಂತಕ್ಕಂಥದ್ದು, ರಾಜನ ಅಧೀನದಲ್ಲಿ ಎಲ್ಲವೂ ಇದೆ ಎಂಬುದಾಗಿ ಹೇಳ್ತಕ್ಕಂಥದ್ದು ಅಂತ. ಆಮೇಲೆ ವೈಶಿಷ್ಟ್ಯ ಐಕ್ಯ ಅಂತ. ವಿಶಿಷ್ಟರಾದವರು, ವಿಶಿಷ್ಟರಾದ ಎಂಬತಕ್ಕಂಥ ಅರ್ಥದಲ್ಲಿ ಒಂದೇ ಅರ್ಥವನ್ನು ಹೇಳ್ತಕ್ಕಂಥದ್ದು, ಈ ರೀತಿಯಲ್ಲಿ ಐಕ್ಯ ಎಂಬತಕ್ಕಂಥದ್ದು ಇದೆ. ಉಕ್ತಾರ್ಥೆ ಐಕ್ಯವಾಕ್ ಸಾವಕಾಶ ಇತಿ ಸಂಬಂಧ. ಈ ಎಲ್ಲ ಅರ್ಥಗಳಲ್ಲಿ ಐಕ್ಯವನ್ನು ಹೇಳ್ತಕ್ಕಂಥ ವಾಕ್ಯಗಳಿಗೆ ಬೇರೆ ಅರ್ಥ ಹೇಳಲಿಕ್ಕೆ ಬರುತ್ತೆ. ಸ್ವಾರ್ಥಪರಾಯಣ ಅಂದರೆ ಏನರ್ಥ? ಅನ್ಯಾರ್ಥೆ ಅವಕಾಶ ಶೂನ್ಯ ನಿರವಕಾಶ ಇತ್ಯರ್ಥ. ಭೇದಬೋಧಕ ವಾಕ್ಯಗಳಿಗೆ ಬೇರೆ ಅರ್ಥ ಹೇಳಲಿಕ್ಕೆ ಬರೋದಿಲ್ಲ ಅಂತ ಅರ್ಥ. ಏಕೀಭೂತಾಸ್ತು ಕುರವಃ ಏಕೀಭೂತೋ ನೃಪಾವಿಮೌ ಐಕ್ಯಾದ್ವಯಸ್ಯ ರುಭುಮಾನ್ ಇತ್ಯಾದ್ಯುಕ್ತಿರ್ವಿಚಾರ್ಯತಾಂ. ಅವರು ಒಂದೊಂದಕ್ಕೆ ಉದಾಹರಣೆ ಕೊಡ್ತಾರೆ. ಕುರುಗಳೆಲ್ಲ ಏಕೀಭೂತರಾದರು ಅಂತ, ಕುರವಃ ಏಕೀಭೂತಾಃ ಅಂತ. ಕುರುಗಳೆಲ್ಲ ಒಂದಾದ್ರು ಅಂದ್ರೆ ಏನರ್ಥ? ಒಬ್ಬನೇ ಕೌರವ ಇದ್ದ ಅಂತ ಅರ್ಥನ? ಏಕೀಭೂತ ಅಂತಿದೆ, ಐಕ್ಯವನ್ನು ಹೇಳ್ತಾ ಇದ್ದಾರೆ. ಅದಕ್ಕೇನರ್ಥ? ಒಂದು ಪ್ರದೇಶದಲ್ಲಿ ಸೇರಿದರು ಅಂತ ಅರ್ಥ. ಅದಕ್ಕೆ ಸ್ಥಾನೈಕ್ಯ ಎಂಬತಕ್ಕಂಥದ್ದು ಅರ್ಥ ಅಂತ. ಏಕೀಭೂತೋ ನೃಪಾವಿಮೌ ಅಂತ. ರಾಜರು ಅವರಿಬ್ಬರು ಒಂದಾದರು ಅಂತ ಅರ್ಥ. ಏನರ್ಥ? ರಾಜರಿಬ್ಬರು ಹೊಡೆದಾಡ್ತಾ ಇದ್ರು, ದ್ವೇಷ ಇತ್ತು, ಆ ದ್ವೇಷ ಹೋಯಿತು. ಅವಾಗೇನು ಹೇಳ್ತಾರೆ? ರಾಜರಿಬ್ಬರು ಒಂದಾದರು ಅಂತ ಹೇಳ್ತಾರೆ. ಒಬ್ಬ ರಾಜ ಹೊಟ್ಟೋದ, ಒಬ್ಬ ರಾಜ ಇದ್ದಾನೆ ಅಂತ ಅರ್ಥನ? ಅಲ್ಲ. ಅಂದರೆ ಅಲ್ಲಿ ಐಕ್ಯ ಎಂಬತಕ್ಕಂಥದ್ದು ಹೇಳಿದ್ರೆ ಅದು ಮತ್ಯೈಕ್ಯ ಎಂಬತಕ್ಕಂಥದ್ದು. ಹಾಗೆ ಐಕ್ಯಾದ್ವಯಸ್ಯ ರುಭುಮಾನ್ ಅಂತ ಅಲ್ಲಿ ಈ ವಾಕ್ಯ ಇದೆ, ಐಕ್ಯಾದ್ ವಯಸ್ಯ ರುಭುಮಾನ್ ಅಂತ. ಶಯ್ಯಾಸನಾಟನ ವಿಕಥನ ಭೋಜನಾದಿಷು ಐಕ್ಯಾದ್ವಯಸ್ಯ ರುಭುಮಾನ್ ಇತಿ ವಿಪ್ರಲಬ್ಧಃ ಸಖ್ಯುಸ್ಸಖೇವ ಪಿತೃವತ್ ತನುಜಸ್ಯ ಸರ್ವಂ ಸೇಹೇ ಮಹಾಮಹತಯ ಕುಮತೇರಘಮ್ಮೆ ಎಂಬುದಾಗಿ ಇಲ್ಲಿ ಭಾಗವತದಲ್ಲಿ ಬರತಕ್ಕಂಥ ವಾಕ್ಯ. ಇಲ್ಲಿ ರುಭುಮಾನ್ ಅಂತ ಪರಮಾತ್ಮ, ಕೃಷ್ಣ ಪರಮಾತ್ಮ ಇದ್ದಾನಲ್ಲ, ಅವನ ಜೊತೆಯಲ್ಲಿ ಶಯ್ಯಾಸನ ವಿಕಥನ ಭೋಜನಾದಿಷು ಏಕ ಐಕ್ಯಾತ್
ನಿನ್ನ ಜೊತೆಯಲ್ಲಿ ನಾನು ಮಲಗ್ತಾ ಇದ್ದೆ, ನಿನ್ನ ಜೊತೆಯಲ್ಲಿ ಊಟ ಮಾಡ್ತಾ ಇದ್ದೆ, ನಿನ್ನ ಜೊತೆಯಲ್ಲಿ ನಾನು ಸಂಚಾರ ಮಾಡ್ತಾ ಇದ್ದೆ, ಇದೆಲ್ಲ ಐಕ್ಯ ಅಂತ ಒಂದೇ ಎಂಬುದಾಗಿ ಹೇಳ್ತಾ ಇದ್ದಾರೆ. ಒಂದೇ ಊಟ ಮಾಡ್ತಾ ಇದ್ವಿ, ಒಟ್ಟಿಗೆ ನಾವು ಒಟ್ಟಿಗೆ ನಡೀತಾ ಇದ್ದೆವು ಅಂತೆಲ್ಲ ಹೇಳ್ತಕ್ಕಂಥದ್ದುಂಟು. ನಾವು ಒಂದೇ ಊಟ ಮಾಡಿದ್ದು ಅಂತ. ಒಂದೇ ಊಟ ಮಾಡಿದ್ದು ಏನರ್ಥ? ಒಟ್ಟಿಗೆ ಊಟ ಮಾಡಿದ್ದು ಅಂತ ಅರ್ಥ. ಅವನು ತಿಂದಿದ್ದು ಇವನು ತಿನ್ನಲಿಕ್ಕಾಗಲ್ಲ, ಇವನು ತಿಂದಿದ್ದು ಅವನು ತಿನ್ನಲಿಕ್ಕಾಗಲ್ಲ. ಇವತ್ತೆಲ್ಲ ಒಂದೇ ಪ್ಲೇಟಲ್ಲಿ ಇಬ್ಬರು ತಿಂತಾರೆ. ಆದರೂ ಅವನು ತಿನ್ನೋದು ಬೇರೆ, ಇವನು ತಿನ್ನೋದು ಬೇರೆಯೇ. ಅದು ಒಂದೇ ಪ್ಲೇಟಲ್ಲಿ ಇರತಕ್ಕಂಥದ್ದು ಅಂತ ಅರ್ಥ ಅಷ್ಟೇ ಹೊರತು ಅವನು ತಿಂದದ್ದು ಮತ್ತು ಇವನು ತಿಂದು ಭಾಗ ಇದ್ದೇ ಇದೆ. ಅಂದರೆ ಅವನು ತಿನ್ನೋದು ಬೇರೆ, ಇವನು ತಿನ್ನೋದು ಬೇರೆ ಅಂತಕ್ಕಂಥದ್ದು ಆಗಲೇಬೇಕು. ಅದರಿಂದ ಈ ರೀತಿಯಲ್ಲಿ ನಿನ್ನನ್ನು ಮಿತ್ರ ಎಂಬುದಾಗಿ ನಾನು ಮಹತಯ ಮಹಾಮಹಿಮೋಪತನಾಗಿರ್ತಕ್ಕಂಥವು ನೀನು. ಆದ್ದರಿಂದ ನನ್ನ ಎಲ್ಲ ವಿಧವಾಗಿರ್ತಕ್ಕಂತಹ ಪಾಪವನ್ನು, ಮಿತ್ರನಾಗಿರ್ತಕ್ಕಂಥವನ ಅಪರಾಧವನ್ನು ಮಿತ್ರನಾದವನು ಅಥವಾ ತಂದೆಯಾದವನು ಮಗನ ಅಪರಾಧವಂತೆ ನೀನು ಎಲ್ಲವನ್ನು ಕೂಡ ಸಹಿಸಿದ್ದೀಯಾ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಆ ಅರ್ಜುನ ಹೇಳ್ತಕ್ಕಂತಹ ಮಾತು ಐಕ್ಯಾತ್ ಅಂತ. ಆ ಐಕ್ಯ ಎಂಬತಕ್ಕಂತಹ ವಾಕ್ಯ ಇದೆಯಲ್ಲ, ಇದರ ಅರ್ಥವನ್ನು ವಿಚಾರ ಮಾಡಿರಿ ಅಂತ. ಎಲ್ಲೆಲ್ಲಿ ಏಕೀಭೂತಾ ಕುರವಃ ನೃಪೌ ಇಮೌ ಏಕೀಭೂತವು, ಹಾಗೆ ವಯಸ್ಯ ರುಭುಮಾನ್ ಐಕ್ಯಾತ್ ಇತ್ಯಾದಿ ವಾಕ್ಯಗಳಿದೆಯಲ್ಲ, ಇದನ್ನು ವಿಚಾರ ಮಾಡಿದಾಗ ಅದೆಲ್ಲ ಸಾವಕಾಶ ಎಂಬುದಾಗಿ ತಿಳಿದು ಬರುತ್ತೆ. ಕುರವಃ ಕೌರವರು ಏಕೀಭೂತಾ ಒಂದಾದರು, ಇಮೌ ಈ ಇಬ್ಬರು ನೃಪೌ ರಾಜರು ಏಕೀಭೂತವು ಒಂದಾದರು, ಐಕ್ಯಾತ್ ಐಕ್ಯ ಇರೋದರಿಂದ ವಯಸ್ಯ ಮಿತ್ರನೇ, ರುಭುಮಾನ್ ಮಹಾಮಹಿಮೋಪತನಾಗಿರ್ತಕ್ಕಂತಹ ಪರಮಾತ್ಮನೇ, ಇತ್ಯಾದ್ಯುಕ್ತಿ ಇದೇ ಮೊದಲಾಗಿರ್ತಕ್ಕಂತಹ ವಾಕ್ಯಗಳು ವಿಚಾರ್ಯತಾಂ ವಿಚಾರ ಮಾಡಲ್ಪಡಲಿ. ಇದು ಐಕ್ಯಬೋಧಕವಾದರೂ ಕೂಡ ಇಲ್ಲಿ ಐಕ್ಯ ಎಂಬತಕ್ಕಂಥದ್ದು ಅರ್ಥ ಅಲ್ಲ. ಏಕೀಭೂತಾಸ್ತು ಕುರವಃ ಇತಿ ಸ್ಥಾನೈಕ್ಯ, ಕುರುಗಳು ಒಂದಾದರು. ಇದೇನಿಲ್ಲಿ ಒಂದೇ ಸ್ಥಾನ, ಕುರುಕ್ಷೇತ್ರದಲ್ಲಿ ಕುರುಗಳೆಲ್ಲ ಒಂದಾದರು ಅಂತ ಹೇಳ್ತಾರೆ. ಯುದ್ಧಕ್ಕೋಸ್ಕರ ಎಲ್ಲರೂ ಸನ್ನದ್ಧರಾದರು, ಅಲ್ಲಿ ಸ್ಥಾನೈಕ್ಯ. ಏಕಶಬ್ದ ಪ್ರಯೋಗಸ್ಯ ಉದಾಹರಣಂ, ಇಲ್ಲಿ ಏಕ ಎಂಬತಕ್ಕಂಥ ಏಕೀಭೂತ ಎಂಬುದಾಗಿ ಐಕ್ಯ ಶಬ್ದ ಐಕ್ಯಾರ್ಥವನ್ನು ಹೇಳ್ತಕ್ಕಂತಹ ಏಕಶಬ್ದವನ್ನು ಹೇಳಿದ್ದಾರೆ. ಇಮೌ ನೃಪೌ ಏಕೀಭೂತೌ ಇತಿ ಮತ್ಯೈಕ್ಯ, ರಾಜರಿಬ್ಬರು ಒಂದಾದರು. ರಾಜರಿಬ್ಬರಿಗೆ ಭಿನ್ನಾಭಿಪ್ರಾಯ ಇತ್ತು, ಆಮೇಲೆ ಸಮಾನಾಭಿಪ್ರಾಯವುಳ್ಳವರಾದರು. ಇತಿ ಮತ್ಯೈಕ್ಯ ಏಕಶಬ್ದ ಪ್ರಯೋಗಸ್ಯ ಉದಾಹರಣಂ, ಇಲ್ಲಿ ಏಕ ಎಂಬತಕ್ಕಂಥ ಶಬ್ದ ಪ್ರಯೋಗ ಮಾಡ್ತಾರೆ. ಐಕ್ಯಾದ್ವಯಸ್ಯ ರುಭುಮಾನ್ ಇತ್ಯನೇನ, ಇದನ್ನೇನಿಟ್ಕೊಳ್ಬೇಕು? ಶಯ್ಯಾಸನಾಟನ ವಿಕಥನ ಭೋಜನಾದಿಷು ಐಕ್ಯಾತ್ ವಯಸ್ಯ ರುಭುಮಾನ್ ಇತಿ ವಿಪ್ರಲಬ್ಧಃ ಸಖ್ಯುಃ ಸಖಾ ಇವ ಪಿತೃವತ್ ತನುಜಸ್ಯ ಸರ್ವಂ ಸೇಹೆ ಮಹಾಮಹತಯ ಕುಮತೇಃ ಅಘಂ ಮೇ ಇತಿ ಭಾಗವತೋಕ್ತ್ಯ. ಭಾಗವತ ಅದರ ಅರ್ಥ ಏನು? ವ್ಯಾಪ್ತೈಕ್ಯೇ ಅಂತ. ಇದು ವ್ಯಾಪ್ತೈಕ್ಯದಲ್ಲಿ ಅವರ ಜೊತೆಯಲ್ಲಿರ್ತಕ್ಕಂಥದ್ದು, ಒಟ್ಟಿಗೆ ಇದ್ದದ್ದು, ಇದು ವ್ಯಾಪ್ತೈಕ್ಯ ಅಂತ ಹೇಳ್ತಾರೆ. ಅದನ್ನು ಐಕ್ಯ ಪದ ಪ್ರಯೋಗಸ್ಯ ಉದಾಹರಣೆ, ಏಕಪದವನ್ನು ಐಕ್ಯ ಪದವನ್ನು ಪ್ರಯೋಗ ಮಾಡಿದ್ದಾರೆ ಅಂತ. ರುಭುಮಾನ್ ಅದಕ್ಕೆ ಅರ್ಥ ಬರೀತಾರೆ. ರುಭುಮಾನ್ ಅಂದರೆ ಏನರ್ಥ? ದೇವಶ್ರೇಷ್ಠ ಕೃಷ್ಣ ಅಂತ. ದೇವತೆಗಳಲ್ಲಿ ಉತ್ತಮನಾಗಿರ್ತಕ್ಕಂತಹ ಕೃಷ್ಣ ಪರಮಾತ್ಮ, ಅವನು ಸೇಹೆ ಸಹಿಸಿದ್ದಾನೆ ಅಂತ. ಏನದು? ಶಯ್ಯಾಸನಾದಿ ವ್ಯಾಪಾರೇಶು ಐಕ್ಯ. ಅಲ್ಲಿ ಶಯ್ಯ, ಆಸನ, ಅಟನ, ವಿಕಥನ, ಭೋಜನಾದಿಷು ಅಂತಿದೆ. ಒಂದೇ ಹಾಸಿಗೆ, ಆಮೇಲೆ ಒಂದೇ ರೀತಿಯಲ್ಲಿ ಒಂದೇ ಆಸನ, ಒಂದೇ ಒಟ್ಟಿಗೆ ನಡೆಯೋದು, ಮಾತಾಡೋದು, ಒಟ್ಟಿಗೆ ಒಂದೇ ಊಟ ಮಾಡೋದು, ಈ ರೀತಿಯಾಗಿರ್ತಕ್ಕಂತಹ ವ್ಯಾಪಾರಗಳಲ್ಲಿ ಐಕ್ಯಾತ್ ಅವಿನಾಭಾವಾತ್. ಐಕ್ಯ ಅಂದರೆ ಏನರ್ಥ? ಒಬ್ಬರನ್ನೊಬ್ಬರು ಬಿಟ್ಟಿಲ್ಲ ಅಂತ ಅರ್ಥ, ಒಂದೇ ಅಂತ ಅರ್ಥ ಅಲ್ಲ. ಸಹೈವ ಸಂಚರಣಾದಿತ್ಯರ್ಥ, ಒಟ್ಟಿಗೆ ನಡೀತಾ ಇದ್ದರು, ಒಟ್ಟಿಗೆ ಊಟ ಮಾಡ್ತಾಯಿದ್ರು ಅಂತ ಅರ್ಥ ಅಷ್ಟೇ ಹೊರತು ಒಂದೇ ಅಂತ ಅರ್ಥ ಅಲ್ಲ. ಕೃಷ್ಣ ನಡೀತಾ ಇದ್ದ, ಅರ್ಜುನ ನಡೀತಿರಲಿಲ್ಲ ಅಂತ ಅರ್ಥನಾ? ಅಲ್ಲ. ವಯಸ್ಯ ಸಖೇತಿ ಮಿತ್ರನೇ ಎಂಬುದಾಗಿ ವಿಪ್ರಲಬ್ಧ ವಂಚಿತೋಪಿ
ಈ ರೀತಿಯಾದಂತಹ ಅಭಿಪ್ರಾಯವುಳ್ಳವನಾಗಿದ್ದರೂ ಮಹಾಮಹತಯ ಮಹಾಮಹಿಮೋಪತನಾದ್ದರಿಂದ ನೀನು ಕುಮತೇಹಮೆ ಕೆಟ್ಟ ಬುದ್ಧಿಯುಳ್ಳ ನಿನ್ನ ಜೊತೆಯಲ್ಲಿ ನಾನು ಈ ರೀತಿಯಲ್ಲಿ ವ್ಯವಹಾರ ಮಾಡಿದ್ದೇನೆ ಸಾಧಾರಣ ಮನುಷ್ಯನಂತೆ. ಆ ರೀತಿ ಬುದ್ಧಿಯುಳ್ಳಂಥ ನನ್ನ ಸರ್ವಂ ಅಘಂ ಎಲ್ಲ ವಿಧವಾಗಿರ್ತಕ್ಕಂಥ ಪಾಪವನ್ನು ಸಖ್ಯುಹು ಸಖೇವ ಮಿತ್ರನಾದವನ ಅಪರಾಧವನ್ನು ಮಿತ್ರನಾದವನಂತೆ ಅಥವಾ ಪಿತೃವತ್ ತನಯಸ್ಯ ಮಗನ ಅಪರಾಧವನ್ನು ತಂದೆಯಂತೆ ಸೇಹೇ ನೀನು ಸಹಿಸಿದ್ದೀಯಾ ಅಂತ. ಅತ್ರ ಸಾದೃಶ್ಯೈಕ್ಯ ಪ್ರಯೋಗಸ್ಯ ಸಿಂಹೋ ದೇವದತ್ತ ಇತ್ಯಾದು ಏಕಸ್ಮಿನ್ ಗ್ರಾಮೇ ಅವಶಿಷ್ಟಸ್ಯಾಪಿ ಯವನಸ್ಯ ಶಕ್ತಿಯ ಸ್ವಾತಂತ್ರ್ಯೇ ಸತಿ ಅಸ್ಮಿನ್ ಗ್ರಾಮೇ ಅಯಮೇಕ ಏವ ಇತಿ ಸ್ವಾತಂತ್ರ್ಯೈಕ್ಯೆ ಏಕಪದ ಪ್ರಯೋಗಸ್ಯ ಇತರ ಕಾರ್ಯೇಷು ಅಸ್ವತಂತ್ರಸ್ಯಾಪಿ ಕಸ್ಯಚಿತ್ ತಪೋವಿದ್ಯಾದಿನ ಉತ್ತಮತ್ವೇ ಸತಿ ಅಸ್ಮಿನ್ ಗ್ರಾಮೇ ಅಯಮೇಕ ಏವ ಇತಿ ಏಕಪದ ಪ್ರಯೋಗಸ್ಯ ಉದಾಹರಣಾನಿ ಪ್ರಸಿದ್ಧತ್ವಾನ್ನೋಕ್ತಾನಿ. ಇನ್ನು ಬೇರೆ ಬೇರೆ ಉದಾಹರಣೆ ಇದೆ. ಯಾವುದದು ಅಂತಂದರೆ ಇಲ್ಲಿ ಹೇಳ್ತಾರೆ ಅತ್ರ ಸಾದೃಶ್ಯೇ ಐಕ್ಯ ಪ್ರಯೋಗಸ್ಯ. ಸಾದೃಶ್ಯದಲ್ಲಿ ಐಕ್ಯ ಪ್ರಯೋಗ ಎಲ್ಲಿ? ಯಾವುದು? ಇದೆಲ್ಲ ವ್ಯಾಪ್ತೈಕ್ಯ ಅಂತ ಹೇಳ್ತಾ ಇದ್ದಾರೆ. ಒಟ್ಟಿಗೆ ಎಲ್ಲ ಮಾಡಿದ್ದು. ಹಾಂ, ವ್ಯಾಪ್ತೈಕ್ಯ. ಸಾದೃಶ್ಯೈಕ್ಯ ಯಾವುದು? ಸಿಂಹೋ ದೇವದತ್ತಃ ಅಥವಾ ಸಿಂಹೋ ಮಾಣವಕಃ ಅಂತ ಹೇಳ್ತಾರೆ. ಆ ಸಿಂಹವೇ ಈ ಬ್ರಹ್ಮಚಾರಿ ಅಂತ ಅರ್ಥನ ಅಲ್ಲ. ಮತ್ತು ಸಿಂಹದ ಗಾಂಭೀರ್ಯ ಇವನಲ್ಲಿದೆ ಅಂತ. ಅದು ಸಾದೃಶ್ಯದಲ್ಲಿ ಐಕ್ಯ. ಸಿಂಹೋ ದೇವದತ್ತ ಎಂಬತಕ್ಕಂಥದ್ದು. ಅತ್ರ ಸಾದೃಶ್ಯ ಐಕ್ಯ ಪ್ರಯೋಗಸ್ಯ ಸಿಂಹೋ ದೇವದತ್ತ ಇತ್ಯಾದು. ಆಮೇಲೆ ಏಕಸ್ಮಿನ್ ಗ್ರಾಮೇ ಅವಶಿಷ್ಟಸ್ಯಾಪಿ ಒಂದು ಗ್ರಾಮದಲ್ಲಿ ಒಬ್ಬ ಇದ್ದಾನೆ. ಯವನಸ್ಯ ಶಕ್ತಿಯ ಸ್ವಾತಂತ್ರ್ಯೇ ಸತಿ ಅವನಿಗೆ ಒಳ್ಳೆಯ ಶಕ್ತಿ ಇದೆ. ಅವನ ಅಧೀನದಲ್ಲಿ ಎಲ್ಲವನ್ನೂ ಇಟ್ಕೊಂಡಿದ್ದಾನೆ. ಅವಾಗೇನು ಹೇಳ್ತಾರೆ? ಅಸ್ಮಿನ್ ಗ್ರಾಮೇ ಅಯಮೇಕ ಏವ ಅಂತ. ಅಲ್ಲಿ ಸ್ವಾತಂತ್ರ್ಯೈಕ್ಯ. ಈ ಗ್ರಾಮದಲ್ಲಿ ಇವನೊಬ್ಬನೇ ಅಂತಾರೆ. ಅವನು ಬಿಟ್ಟು ಬೇರೆ ಇಲ್ವಾ? ಇದ್ದಾರೆ, ಆದರೂ ಕೂಡ ಒಬ್ಬನೇ ಅಂತ ಹೇಳ್ತಾರೆ. ಇತಿ ಸ್ವಾತಂತ್ರ್ಯೈಕ್ಯೆ ಏಕಪದ ಪ್ರಯೋಗಸ್ಯ ಐಕ್ಯಪದವನ್ನು ಪ್ರಯೋಗ ಮಾಡ್ತಾರೆ. ಆಮೇಲೆ ಇತರ ಕಾರ್ಯೇಷು ಅಸ್ವತಂತ್ರಸ್ಯಾಪಿ ಕಸ್ಯಚಿತ್ ತಪೋವಿದ್ಯಾದಿನ ಉತ್ತಮತ್ವೇ ಸತಿ ಅಸ್ಮಿನ್ ಗ್ರಾಮೇ ಅಯಮೇಕಮೇವ ಇತಿ. ಅವನಿಗೆ ಬೇರೆ ಕೆಲಸ ಮಾಡಲಿಕ್ಕಾಗಲ್ಲ, ಆದರೆ ಒಳ್ಳೆ ಬುದ್ಧಿಮತ್ತಿಗೆ ಇದೆ, ಒಳ್ಳೆ ಅನುಷ್ಠಾನ ಮಾಡಿದ್ದಾನೆ. ಆವಾಗ ಆ ವಿಷಯದಲ್ಲಿ ಏನು ಹೇಳ್ತಾರೆ? ಈ ಊರಲ್ಲಿ ಇವನೊಬ್ಬನೇ ಅಂತ ಹೇಳ್ತಾರೆ. ಅಲ್ಲಿಯೂ ಕೂಡ ಬೇರೆ ವ್ಯಕ್ತಿಗಳಿಲ್ಲ ಅಂತ ಅರ್ಥ ಏನು? ಅಲ್ವೇ ಇಲ್ಲ. ಅವನಲ್ಲಿ ವಿಶಿಷ್ಟವಾದಂತಹ ಬುದ್ಧಿ ಇದೆ ಅಂತ ಇಟ್ಕೊಂಡ್ಬಿಟ್ಟು ಆವಾಗ ಅವನನ್ನು ಈ ಗ್ರಾಮದಲ್ಲಿ ಒಬ್ಬನೇ ಎಂಬುದಾಗಿ ವ್ಯವಹಾರ ಮಾಡ್ತಾರೆ. ಹೀಗೆ ಕಸ್ಯಚಿತ್ ತಪೋವಿದ್ಯಾದಿನ ಉತ್ತಮತ್ವೇ ಸತಿ ತಪಸ್ಸು ವಿದ್ಯಾ ಇವುಗಳಿಂದ ಶ್ರೇಷ್ಠನಾಗಿದ್ದಾನೆ. ಅಸ್ಮಿನ್ ಗ್ರಾಮೇ ಅಯಮೇಕ ಏವ ಈ ಗ್ರಾಮದಲ್ಲಿ ಇವನೊಬ್ಬನೇ ಅಂತ ಹೇಳ್ತಾನೆ. ಒಬ್ಬನ ಬಿಟ್ಟು ಬೇರೆ ಇಲ್ವಾ? ಇದ್ದೇ ಇದ್ದಾರೆ. ಈ ರೀತಿಯಲ್ಲಿ ಏಕಪದ ಪ್ರಯೋಗಸ್ಯ ಚ ಒಂದೇ ಎಂಬತಕ್ಕಂತಹ ಐಕ್ಯವನ್ನು ಹೇಳ್ತಕ್ಕಂತಹ ಶಬ್ದಗಳ ಪ್ರಯೋಗ, ಅದಕ್ಕೆ ಉದಾಹರಣಾನಿ ಪ್ರಸಿದ್ಧತ್ವಾన్ని ಹೋಗ್ತಾನೆ. ಈ ಶ್ಲೋಕದಲ್ಲಿ ಹೇಳಲಿಲ್ಲ. ಯಾಕೆ ಹೇಳಲಿಲ್ಲ ಅಂದರೆ ಇದೆಲ್ಲವೂ ಪ್ರಸಿದ್ಧವಾಗಿದೆ ಎಂಬುದಾಗಿ ಹೇಳಿಲ್ಲ ಅಂತ ಅರ್ಥ. ಅತ್ರ ನಿಮಿತ್ತ ಪಂಚಕಂ ಸ್ವಾತಂತ್ರ್ಯೇ ಚ ವಿಶಿಷ್ಟತ್ವೇ ಸ್ಥಾನಮತ್ಯಕ್ಯಯೋರಪಿ ಸಾದೃಶ್ಯೇ ಚೈಕ್ಯವಾಕ್ಸಮ್ಯಕ್ ಸಾವಕಾಶ ಯಥೇಷ್ಟತಃ ಇತಿ ಅನುವ್ಯಾಖ್ಯಾನೋಕ್ತರೀತ್ಯ ಸಂಗೃಹೀತಂ ಅಂತ 5 ರೀತಿಯಾಗಿರ್ತಕ್ಕಂತಹ ನಿಮಿತ್ತವನ್ನು ಹೇಳಿದ್ದಾರೆ. ಇದನ್ನು ಆಚಾರ್ಯರು ಅನುವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ ಅಂತ. ಮಧ್ವಾಚಾರ್ಯರು ಬ್ರಹ್ಮಸೂತ್ರದ ವ್ಯಾಖ್ಯಾನ ರೂಪವಾದ ಅನುವ್ಯಾಖ್ಯಾನದಲ್ಲಿ ಈ ಎಲ್ಲ ವಿಷಯವನ್ನು ಹೇಳಿದ್ದಾರೆ. ಏನಂತ? ಸ್ವಾತಂತ್ರ್ಯೇ ಚ ಅಂತ ಏಕವಾಕ್ ಐಕ್ಯ ಎಂಬತಕ್ಕಂತಹ ಏನು ಶಾಸ್ತ್ರದಲ್ಲಿ ಕಾಣತಕ್ಕಂತಹ ವಾಕ್ಯಗಳಿದೆಯಲ್ಲ, ಇದಕ್ಕೇನರ್ಥ? ಸ್ವಾತಂತ್ರ್ಯ ಅಥವಾ ವಿಶಿಷ್ಟತ್ವೇ ಎಂದು ಹೇಳಿದರು. ಯಾರು? ಅರ್ಜುನ ಮತ್ತು ಕೃಷ್ಣ ಪರಮಾತ್ಮರು ಅವರಲ್ಲಿ. ಸ್ಥಾನ ಮತ್ಯೈಕ್ಯಯೋರಪಿ ಸ್ಥಾನೈಕ್ಯ ಮತ್ಯೈಕ್ಯ ಎಂಬತಕ್ಕಂಥದ್ದು. ಸಾದೃಶ್ಯೇ ಚ ಸಿಂಹೋ ಮಾಣವಕಃ ಎಂಬತಕ್ಕಂಥ ಅಥವಾ ಸಿಂಹೋ ದೇವದತ್ತ ಇತಿ ಸಮ್ಯಕ್ ಸಾವಕಾಶ ಎಲ್ಲವೂ ಕೂಡ ಚೆನ್ನಾಗಿ ಬೇರೆ ಅರ್ಥವನ್ನು ಹೇಳಲಿಕ್ಕೆ ಬರುತ್ತೆ. ಯಥೇಷ್ಟತಃ ಆಯಾ ಸಂದರ್ಭಕ್ಕೆ ಅನುಗುಣವಾಗಿ ಅಂತ. ಇತಿ ಅನುವ್ಯಾಖ್ಯಾನ ಉಕ್ತ ರೀತ್ಯ ಅನುವ್ಯಾಖ್ಯಾನದಲ್ಲಿ ಹೇಳಿದ ರೀತಿಯಲ್ಲಿ ಸಂಗ್ರಹೀತಂ ಸಂಗ್ರಹ ಮಾಡಿ ಹೇಳಿದ್ದಾರೆ. ವ್ಯಾಪ್ತೈಕ್ಯಂತೂ
ಭಗವತೋಕ್ತಂ ಗ್ರಂಥಕೃತೈವ ಸಂಗೃಹೀತಂ ಇತಿ ದ್ರಷ್ಟವ್ಯಂ ಅಂತ ಇಲ್ಲಿ ವ್ಯಾಪ್ತೈಕ್ಯವನ್ನೇ ಹೇಳಿದರು. ಅದು ಅನುವ್ಯಾಖ್ಯಾನದಲ್ಲಿ ಆಚಾರ್ಯ ಹೇಳಿಲ್ಲ, ಆದರೆ ಭಾಗವತದಲ್ಲಿ ಹೇಳಿದ್ದಾರೆ. ಅದನ್ನು ವಾದಿರಾಜರು ಸಂಗ್ರಹ ಮಾಡಿದ್ದಾರೆ ಅಂತ ಇಟ್ಕೊಳ್ಬೇಕು ಅಂತ ಅರ್ಥ. ಲಿಂಗಾನುಶಾಸನಂ ಯಸ್ಮಾತ್ ಏಕೆ ಮುಖ್ಯಾನ್ಯ ಕೇವಲಾಃ ಇತ್ಯಾಹ ಭೇದ ಏವೈಕ್ಯಂ ಮುಖ್ಯತಾವಾ ತತೋ ಭವೇತ್. ಈಗ ಏಕಮೇವ ಅದ್ವಿತೀಯಂ ಬ್ರಹ್ಮ ಎಂಬತಕ್ಕಂಥ ವಾಕ್ಯ ಇದೆಯಲ್ಲ, ಅಲ್ಲಿರ್ತಕ್ಕಂಥ ಏಕ ಎಂಬತಕ್ಕಂಥ ಪದಕ್ಕೆ ಏನರ್ಥ? ಅದಕ್ಕೆ ಕೋಶಗಳನ್ನಿಟ್ಟುಕೊಂಡು ಅದರ ಅರ್ಥ ಏನು ಅಂತ ಹೇಳ್ತಾ ಇದ್ದಾರೆ. ಇದು ಒಂದು ಏಕಮೇವ ಅದ್ವಿತೀಯಂ ಬ್ರಹ್ಮ ಎಂಬತಕ್ಕಂಥದ್ದು ಐಕ್ಯವನ್ನು ಹೇಳ್ತಕ್ಕಂಥ ವಾಕ್ಯ ಅಂತ ಹೇಳ್ತಾರೆ. ತತ್ವಮಸಿ ಅಹಂ ಬ್ರಹ್ಮಾಸ್ಮಿ ಎಂಬತಕ್ಕಂಥ ವಾಕ್ಯ ಯಾವ ರೀತಿಯಲ್ಲಿ ಅಭೇದ ಬೋಧಕವೋ ಹಾಗೆ ಏಕಮೇವ ಅದ್ವಿತೀಯಂ ಬ್ರಹ್ಮ ಎಂಬತಕ್ಕಂಥದ್ದು ಕೂಡ ಜೀವಬ್ರಹ್ಮರ ಅಭೇದವನ್ನು ಹೇಳ್ತಕ್ಕಂಥದ್ದು ಅಂತ ಹೇಳ್ತಾರೆ. ಇಲ್ಲಿರ್ತಕ್ಕಂಥ ಏಕ ಶಬ್ದಕ್ಕೆ ಏನರ್ಥ ಅನ್ನೋದನ್ನು ಇಲ್ಲಿ ಸಮರ್ಥನೆ ಮಾಡ್ತಾ ಇದ್ದಾರೆ. ಪರಮಾತ್ಮನನ್ನು ಸರ್ವೋತ್ತಮ ಅಂತ ಹೇಳ್ತಾ ಇದೆ ಅಂತ. ಪರಮಾತ್ಮ ಸರ್ವೋತ್ತಮ ಅಂತ ಬೇಕಾದರೆ ಎಲ್ಲರಿಗಿಂತ ಬೇರೆಯೇ ಆಗಬೇಕು. ಹಾಗಾದರೆ ಈ ವಾಕ್ಯವು ಕೂಡ ಭೇದವನ್ನೇ ಹೇಳ್ತಾ ಇದೆ ಅಂತ. ಯಾಕೆ ಅದಕ್ಕೆ ಹೇಳ್ತಾರೆ, ಏಕ ಶಬ್ದಕ್ಕೆ ಅನೇಕ ಅರ್ಥಗಳಿದೆ. ಏಕ ಮುಖ್ಯ ಅನ್ಯ ಕೇವಲಾಹ ಅಂತ. ಏಕ ಶಬ್ದಕ್ಕೆ ಮುಖ್ಯ ಅಂತ ಇರ್ತದೆ, ಅಥವಾ ಅನ್ಯ ಬೇರೆ ಅಂತ ಅರ್ಥ ಇದೆ, ಅಥವಾ ಕೇವಲ ಎಂಬತಕ್ಕಂಥ ಅರ್ಥವೂ ಇದೆ. ಈ ರೀತಿಯಲ್ಲಿ ಕೋಶವೇ ಹೇಳ್ತಾ ಇದೆ. ಏಕೆ ಮುಖ್ಯಾನ್ಯ ಕೇವಲಾಹ ಅನ್ನೋದು ಇದು ಕೋಶವಾಕ್ಯ. ಏಕ ಎಂಬತಕ್ಕಂಥ ಶಬ್ದಕ್ಕೆ ಎಲ್ಲ ಅರ್ಥಗಳಿದೆ ಅಂತ. ಇತ್ಯಾಹ ಭೇದೇ ಏವ ಐಕ್ಯಂ. ಹಾಗಾದರೆ ಏಕ ಶಬ್ದಕ್ಕೇನರ್ಥ? ಭೇದ ಎಂಬತಕ್ಕಂಥದ್ದು ಮುಖ್ಯ ಅರ್ಥ ಆಯಿತು. ಮುಖ್ಯತಾವ ತಥೋ ಭವೇತ್ ಅಂದರೆ ಪರಮಾತ್ಮನಿಗೆ ಮುಖ್ಯತ್ವ ಸರ್ವೋತ್ತಮತ್ವವನ್ನು ಹೇಳ್ತಾ ಇದ್ದಾರೆ. ಆ ಅರ್ಥದಲ್ಲಿ ಏಕಶಬ್ದ ಎಂಬತಕ್ಕಂಥದ್ದು ಇದೆ. ಹಾಗಾದರೆ ಪರಮಾತ್ಮ ಜೀವರಿಗಿಂತ ಭಿನ್ನ. ಏಕಮೇವ ಎಂಬಲ್ಲಿ ಏಕ ಅನ್ನೋದಕ್ಕೆ ಬೇರೆ, ಪರಮಾತ್ಮ ಜೀವರಿಗಿಂತ ಬೇರೆ ಅಂತ ಅರ್ಥ. ಅಥವಾ ಏಕ ಅಂದರೆ ಮುಖ್ಯ, ಪರಮಾತ್ಮ ಜೀವರಿಗಿಂತ ಉತ್ತಮ ಸರ್ವೋತ್ತಮ ಎಂಬುದಾಗಿ ಆ ವಾಕ್ಯ ಹೇಳ್ತಾ ಇದೆ. ಯಸ್ಮಾತ್ ಯಾವ ಕಾರಣದಿಂದ ಲಿಂಗಾನುಶಾಸನಂ ಲಿಂಗಾನುಶಾಸನ ರೂಪವಾಗಿರ್ತಕ್ಕಂತಹ ಕೋಶವು ಏಕ ಎಂಬತಕ್ಕಂತಹ ಶಬ್ದವು ಮುಖ್ಯಾನ್ಯ ಕೇವಲಾಹ ಮುಖ್ಯ ಮತ್ತು ಅನ್ಯ ಅಂದರೆ ಬೇರೆ, ಕೇವಲ ಎಂಬತಕ್ಕಂಥ ಅರ್ಥವುಳ್ಳದ್ದು ಇತಿ ಈ ರೀತಿಯಾಗಿ ಆಹಾ ಹೇಳ್ತಾ ಇದೆಯೋ ತತಃ ಆದ್ದರಿಂದ ಐಕ್ಯ ಎಂಬತಕ್ಕಂಥದ್ದು ಭೇದ ಏವ ಭೇದವಾಗಲಿ ಅಥವಾ ಮುಖ್ಯತ್ವ ಎಂಬತಕ್ಕಂತಹ ಅರ್ಥವುಳ್ಳದ್ದಾಗಲಿ ಭವೇತ್ ಆಗ್ತಾ ಇದೆ. ಯಸ್ಮಾತ್ ಯಾವ ಕಾರಣದಿಂದ ಲಿಂಗಾನುಶಾಸನ ಎಂಬತಕ್ಕಂಥ ಕೋಶವು ಏಕ ಎಂಬತಕ್ಕಂತಹ ಶಬ್ದವು ಮುಖ್ಯಾನ್ಯ ಕೇವಲಾಹ ಮುಖ್ಯ ಮತ್ತು ಅನ್ಯ ಅಂದರೆ ಬೇರೆ, ಕೇವಲ ಎಂಬತಕ್ಕಂತಹ ಅರ್ಥವುಳ್ಳದ್ದು ಎಂಬುದಾಗಿ ಆಗಿದೆ ಆಹಾ ಹೇಳ್ತಾ ಇದೆಯೋ ತತಃ ಆದ್ದರಿಂದ ಐಕ್ಯ ಎಂಬತಕ್ಕಂಥದ್ದು ಭೇದ ಏವ ಭೇದವೇ ಆಗಬಹುದು, ವಾ ಅಥವಾ ಮುಖ್ಯತ್ವ ಎಂಬತಕ್ಕಂಥದ್ದು ಭವೇತ್ ಆಗುತ್ತದೆ. ಇದಾನಿಂ ಏಕಮೇವ ಅದ್ವಿತೀಯಂ ಇತ್ಯಾದೌ ವಿದ್ಯಮಾನಂ ಏಕಪದಂ ಲಿಂಗಾನುಶಾಸನ ಬಲಾತ್ ಮುಖ್ಯತೆಯ ವೃತ್ಯ ಸರ್ವೋತ್ತಮತ್ವಂ ಭೇದಂ ವಾ ವಕ್ತಿ ಇತಿ ತವೈವ ವಿರೋಧೀತಿ ಭಾವೇನಾಹ ಲಿಂಗಾನುಶಾಸನಂ ಇತ್ಯಾದಿನ. ಈಗ ಏಕಮೇವ ಅದ್ವಿತೀಯಂ ಅಂತ ಶ್ರುತಿ ಇದೆ. ಇಲ್ಲಿರ್ತಕ್ಕಂಥದ್ದು ಏಕಪದ. ಈ ಏಕಪದಕ್ಕೆ ಲಿಂಗಾನುಶಾಸನ ಬಲಾತ್ ಕೋಶವನ್ನು ನಾವು ಇಟ್ಕೊಂಡ್ರೆ ಅದರ ಆಧಾರ ಮೂಲಕವಾಗಿ ಮುಖ್ಯಯ ವೃತ್ಯ ಏಕಮೇವ ಅದ್ವಿತೀಯ ಎಂಬತಕ್ಕಂತಹ ಈ ವಾಕ್ಯವು ಪ್ರಧಾನವಾಗಿ ಸರ್ವೋತ್ತಮತ್ವಂ ಪರಮಾತ್ಮನು ಎಲ್ಲರಿಗಿಂತ ಉತ್ತಮನಾಗಿದ್ದಾನೆ, ಭೇದಂವ ಜೀವರಿಗಿಂತ ಬೇರೆಯಾಗಿದ್ದಾನೆ ಎಂಬತಕ್ಕಂತಹ ಅರ್ಥವನ್ನು ವಕ್ತಿ ಹೇಳ್ತಾ ಇದೆ. ಇತಿ ತವೈವ ವಿರೋಧಿ, ನೀವೇನು ಜೀವಬ್ರಹ್ಮರಿಗೆ ಅಭೇದವನ್ನು ಹೇಳ್ತಾ ಇದ್ದೀರಾ, ಅದು ನಿಮಗೆ ವಿರೋಧಿಯೇ ಆಗಿದೆ ಇತಿ ಈ ಅಭಿಪ್ರಾಯದಲ್ಲಿ ಶ್ಲೋಕವನ್ನು ಹೇಳ್ತಾ ಇದ್ದಾರೆ. ಲಿಂಗಾನುಶಾಸನಂ ಯಸ್ಮಾತ್ ಅಲ್ಲಿ ಇತ್ಯಾಹ ಭೇದ ಏವೈಕ್ಯಂ ಮುಖ್ಯತಾವ ತಥೋ ಭವೇತ್ ಅಂತಿದೆ. ತತಃ ಅಂದರೆ ಕಾರಣಾತ್ ಆ ಕಾರಣದಿಂದ ಅಂತ ಅರ್ಥ. ಯದಾ ತವೈಕ್ಯ ಶಬ್ದೋಯಂ
ಭೇದಂ ವಕ್ತ್ಯಖಿಲೇಶಿತು ವಕ್ತಿ ಸರ್ವೋತ್ತಮತ್ವಂ ವಾ ಪ್ರತಿವಕ್ತಿ ಕಥಂ ಭವಾನ್. ಹಾಗಾದರೆ ಅಲ್ಲಿರುವಂತಹ ಏಕ ಎಂಬತಕ್ಕಂಥ ಶಬ್ದ ಏನು ಹೇಳ್ತಾ ಇದೆ? ಭೇದಂ ವಕ್ತಿ, ಭೇದ ಎಂಬತಕ್ಕಂಥದ್ದನ್ನು ಹೇಳ್ತಾ ಇದೆ. ಯಾಕೆ? ಏಕೆ ಮುಖ್ಯಾನ್ಯ ಕೇವಲ ಅಂತ ಭೇದ ಎಂಬತಕ್ಕಂಥ ಅರ್ಥವನ್ನು ಹೇಳ್ತಾ ಇದೆ. ಪರಮಾತ್ಮನಿಗೆ ಭೇದವನ್ನು ಏಕಶಬ್ದ ಅಂತ ಹೇಳ್ತು. ಅಥವಾ ಮುಖ್ಯ, ಮುಖ್ಯ ಅಂತಂದರೆ ಸರ್ವೋತ್ತಮತ್ವವನ್ನು ಹೇಳ್ತಾ ಇದೆ. ವಕ್ತಿ ಸರ್ವೋತ್ತಮತ್ವಂ ವಾ. ಅದರಿಂದ ಪ್ರತಿವಕ್ತಿ ಕಥಂ ಭವಾನ್, ನೀವು ಜೀವಬ್ರಹ್ಮರಿಗೆ ಐಕ್ಯ ಅನ್ನೋದನ್ನು ಹೇಗೆ ಹೇಳ್ತೀಯ? ಒಂದೋ ಭೇದ ಅಂತ ಹೇಳುತ್ತೆ ಅಥವಾ ಸರ್ವೋತ್ತಮತ್ವ ಅಂತ ಹೇಳುತ್ತೆ, ಹೊರತು ಐಕ್ಯ ಅಂತ ಹೇಳಲಿಕ್ಕೆ ಬರೋದಿಲ್ಲ ಅಂತ. ಯದಾ ಯಾವಾಗ ತವ ನಿನ್ನ ಅಯಂ ಈ ಯಾವ ಐಕ್ಯ ಶಬ್ದ, ಐಕ್ಯ ಎಂಬತಕ್ಕಂತಹ ಪದವು ಅಖಿಲೇಶಿತು ಎಲ್ಲರಿಗೂ ಒಡೆಯನಾಗಿರ್ತಕ್ಕಂತಹ ಪರಮಾತ್ಮನಿಗೆ ಭೇದಂ ಭೇದವನ್ನು ವಾ ಅಥವಾ ಸರ್ವೋತ್ತಮತ್ವಂ ವಾ ಸರ್ವೋತ್ತಮತ್ವವನ್ನು ವಕ್ತಿ ಹೇಳ್ತಾ ಇದೆ. ಆದ್ದರಿಂದ ಭವಾನ್ ನೀನು ಕಥಂ ಹೇಗೆ ಭೇದಂ ಪ್ರತಿವಕ್ತಿ, ಕಥಂ ಪ್ರತಿವಕ್ತಿ ಭೇದವನ್ನು ನಿರಾಕರಣೆ ಮಾಡ್ತೀಯ? ನಿರಾಕರಣೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಯದಾ ಯಾವಾಗ ತವ ನಿನ್ನ ಅಯಂ ಈ ಯಾವ ಐಕ್ಯ ಶಬ್ದ, ಐಕ್ಯ ಎಂಬತಕ್ಕಂತಹ ಶಬ್ದವು ಅಖಿಲೇಶಿತು ಸರ್ವರಿಗೂ ನಿಯಾಮಕನಾಗಿರ್ತಕ್ಕಂತಹ ಪರಮಾತ್ಮನಿಗೆ ಭೇದಂ ಭೇದವನ್ನು ಸರ್ವೋತ್ತಮತ್ವಂ ವ ಎಲ್ಲರಿಗಿಂತ ಉತ್ತಮತ್ವವನ್ನು ವಕ್ತಿ ಹೇಳ್ತಾ ಇದೆಯೋ, ಹಾಗಿರಬೇಕಾದರೆ ಭವಾನ್ ನೀನು ಕಥಂ ಹೇಗೆ ಪ್ರತಿವಕ್ತಿ ಭೇದವನ್ನು ನಿರಾಕರಣೆ ಮಾಡ್ತೀಯಾ? ಸಾಧ್ಯವೇ ಇಲ್ಲ. ತತಃ ಕಿಂ ಅಂತ ಹೇಳ್ತಾರೆ. ಈ ರೀತಿಯಲ್ಲಿ ಕೋಶ ಇದೆ, ಅದರಿಂದ ಏನು ಅಂತಂದರೆ ಇತ್ಯತಃ ಯದಾ ಇತಿ ತದೇತಿ ಶೇಷಃ. ಈ ರೀತಿಯಲ್ಲಿ ಕೋಶ ಹೇಳ್ತಾ ಇದೆ. ಆದ್ದರಿಂದ ಭವಾನ್ ಕಥಂ ಪ್ರತಿವಕ್ತಿ ಅಂದರೆ ಪ್ರತಿವಾದಿನಾಂ ಪ್ರತಿಭಟಿತೆಯ ವಕ್ತಿ, ಪ್ರತಿವಾದಿಗಳಿಗೆ ವಿರುದ್ಧವಾಗಿ ನೀನು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಅಂದ್ರೇನು? ತ್ವದಾಯುಧಸ್ಯೈವ ಪರೈಃ ಅಪಹೃತತ್ವಾದಿತಿ ಭಾವ. ನಿನ್ನ ಆಯುಧವನ್ನು ಆ ಕೋಶ ಎಂಬತಕ್ಕಂಥದ್ದು ಅಪಹಾರ ಮಾಡಿಬಿಟ್ಟಿದೆ. ಏಕಶಬ್ದಕ್ಕೆ ಅಭೇದ ಅಂತ ಹೇಳಬೇಕು, ಆದರೆ ಏಕಶಬ್ದಕ್ಕೆ ಅಭೇದ ಅಲ್ಲ. ಹಾಗಾದರೆ ಏಕಶಬ್ದಕ್ಕೆ ಅಭೇದ ಅಂತ ಇಟ್ಕೊಂಡು ನೀನು ಏಕಮೇವ ಅದ್ವಿತೀಯಂ ಬ್ರಹ್ಮ ಎಂಬತಕ್ಕಂತಹ ಶ್ರುತಿಯಲ್ಲಿ ಐಕ್ಯ ಅಂತ ಹೇಳಬೇಕು. ಆದರೆ ಆ ಏಕಶಬ್ದಕ್ಕೆ ಅಭೇದ ಎಂಬತಕ್ಕಂತಹ ನಿನ್ನ ಆಯುಧ ಇದೆಯಲ್ಲ, ಅದನ್ನು ಕೋಶ ಎಂಬತಕ್ಕಂಥದ್ದು ಅಪಹಾರ ಮಾಡಿಬಿಟ್ಟಿದೆ. ನೀನು ನಿರಾಯುಧನಾಗಿದ್ದೀಯಾ ಅಂತ. ಶ್ರುತಿಯೋಜನಾತು ಏಕಮೇವ ಅದ್ವಿತೀಯಂ ಇತ್ಯತ್ರ ಏಕಂ ಸರ್ವೋತ್ತಮಂ ಸಕಲಜೀವಜಡಾತ್ಮಕಾತ್ ಪ್ರಪಂಚಾತ್ ಅತ್ಯಂತ ಭಿನ್ನಮಿತಿ ವಾ ಪರೇ ಅವ್ಯಯೇ ಸರ್ವ ಏಕೀಭವಂತಿ ಇತ್ಯತ್ರ ತು ಅವ್ಯಯೇ ಪರೇ ಪರಮಾತ್ಮನಿ ಆಧಾರೆ ಸ್ಥಿತಾಃ ಮುಕ್ತಾಃ ಮುಕ್ತತ್ವಾದೇಕೀಭವಂತಿ ಸಂಸಾರಿಭ್ಯಃ ಮುಖ್ಯಾವ ತದ್ವಿಲಕ್ಷಣಾವ ಪರಸ್ಪರಂ ಪರಮಾತ್ಮನಃ ಸಕಾಶಾಚ್ಚ ಭಿನ್ನಾವ ಭವಂತಿ ಇತಿ ದ್ರಷ್ಟವ್ಯ. ಹಾಗಾದರೆ ಏಕಮೇವ ಅದ್ವಿತೀಯಂ ಬ್ರಹ್ಮ ಇದೆಯಲ್ಲ, ಅದಕ್ಕೇನರ್ಥ? ಏಕಶಬ್ದಕ್ಕೆ ಅನ್ಯ ಅಂತ ಅರ್ಥ ಇಟ್ಕೊಂಡ್ರೆ ಅಥವಾ ಮುಖ್ಯ ಅಂತ ಇಟ್ಕೊಂಡ್ರೆ ಏನರ್ಥ ಅಂತ ಹೇಳ್ತಾ ಇದ್ದಾರೆ. ಏಕಂ ಅಂತ, ಏಕಮೇವ ಅಂತಿದೆ, ಏಕಂ ಸರ್ವೋತ್ತಮಂ ಅಂತ. ಏಕ ಅಂದರೆ ಒಬ್ಬನೇ ಅಂತ ಅರ್ಥ ಅಲ್ಲ, ಐಕ್ಯ ಅಂತ ಅರ್ಥ ಅಲ್ಲ, ಸರ್ವೋತ್ತಮ ಅಂತ ಅರ್ಥ. ಅವನೇನಾಗಿದ್ದಾನೆ? ಸಕಲ ಜೀವ ಜಡಾತ್ಮಕಾತ್, ಈ ಜೀವ ಮತ್ತು ಜಡ ಸ್ವರೂಪವಾಗಿರ್ತಕ್ಕಂಥ ಪ್ರಪಂಚಕ್ಕಿಂತ ಏಕಂ ಅನ್ಯ ಅಂತ ಅರ್ಥ, ಅತ್ಯಂತ ಭಿನ್ನ ಅಂತ ಅರ್ಥ. ಏಕ ಅಂತಂದರೆ ಸರ್ವೋತ್ತಮ, ಸರ್ವೋತ್ತಮನಾದ ಪರಮಾತ್ಮ ಚೇತನಾತ್ಮಕವಾದ ಪ್ರಪಂಚಕ್ಕಿಂತ ಭಿನ್ನ ಅನ್ನೋದು ಏಕಮೇವ ಅದ್ವಿತೀಯಂ ಬ್ರಹ್ಮ ಎಂಬತಕ್ಕಂಥ ಅರ್ಥಕ್ಕಾಯಿತು. ಇನ್ನು ಪರೇವ್ಯಯೇ ಸರ್ವ ಏಕೀಭವಂತಿ ಅಂತಿದೆ, ಅದಕ್ಕೆ ಅರ್ಥ ಬರೀತಾರೆ ಪರೇ ಅವ್ಯಯೇ ಅಂತೆ. ಪರ ಯಾರು? ಸರ್ವೋತ್ತಮನಾದ ಪರಮಾತ್ಮ. ಅವ್ಯಯ ನಾಶರಹಿತನಾದ ಪರಮಾತ್ಮನಲ್ಲಿ ಅವನು ಆಧಾರ. ಅವನಲ್ಲಿರ್ತಕ್ಕಂತಹ ಯಾರು? ಮುಕ್ತಾಹ, ಸ್ಥಿತಾಹ ಮುಕ್ತಾಹ, ಅವರು ಏಕೀಭವಂತಿ ಅಂದ್ರೇನರ್ಥ? ಮುಕ್ತತ್ವಾತ್ ಏಕೀಭವಂತಿ ಅಂತ. ಏಕಶಬ್ದಕ್ಕೇನರ್ಥ? ಭೇದ ಅಂತ ಅರ್ಥ. ಸಂಸಾರಿ ಜೀವಿಗಳಿಗಿಂತ ಭಿನ್ನರಾಗಿದ್ದಾರೆ. ಪರಮಾತ್ಮನಲ್ಲಿರ್ತಕ್ಕಂತಹ ಮುಕ್ತಿಯನ್ನು ಹೊಂದಿರತಕ್ಕಂಥ ಜೀವರು ಸಂಸಾರದಲ್ಲಿರ್ತಕ್ಕಂಥ ಜೀವರಿಗಳಿಗಿಂತ ಮುಖ್ಯ, ಇನ್ನೊಂದು ಮುಖ್ಯಾನ್ಯ ಕೇವಲ ಮುಖ್ಯ ಅಂತಾಗಿದೆ, ಅದರಿಂದ ಮುಖ್ಯರಾಗಿದ್ದಾರೆ. ಪರಮಾತ್ಮನಲ್ಲೇ ಇರುವ ಮುಕ್ತರಾದ ಜೀವರು ಅಮುಕ್ತರಾದ ಸಂಸಾರದ ಜೀವರಿಗಿಂತ ಮುಖ್ಯರಾಗಿದ್ದಾರೆ. ತದ್ವಿಲಕ್ಷಣಾವ, ಮುಕ್ತರಾದ ಜೀವರು ಸಂಸಾರ ಜೀವರಿಗಿಂತ ಭಿನ್ನರಾಗಿದ್ದಾರೆ. ಅಥವಾ ಪರಸ್ಪರಂ ಪರಮಾತ್ಮನ ಸಕಾಶಾಚ, ಮುಕ್ತರಾದ ಎಲ್ಲ ಜೀವರು ಪರಮಾತ್ಮನಿಂದ ಭಿನ್ನರಾಗಿದ್ದಾರೆ ಎಂಬುದಾಗಿ ಪರೇವ್ಯಯೇ ಸರ್ವ ಏಕೀಭವಂತಿ ಎಂಬತಕ್ಕಂತಹ ವಾಕ್ಯ ಹೇಳ್ತಾ ಇದೆ.
ಶ್ರೀಕೃಷ್ಣಾರ್ಪಣವಸ್ತು. ಹಾಂ